ಹೆಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ಒನ್ ಪೀಸ್ ಚಾಪ್ಟರ್ ರಿವ್ಯೂಗೆ. ಅಂಡ್ ನಾವಿನ್ನ ಸ್ಟಿಲ್ ಬ್ರೂಕ್ ನ ಫ್ಲಾಶ್ ಬ್ಯಾಕ್ ಅಲ್ಲೇ ಇದೀವಿ. ಅಂಡ್ ಎರಡು ಚಾಪ್ಟರ್ ಇಂದ ಸ್ವಲ್ಪ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಚಾಪ್ಟರ್ ಅಂದ್ರೆ ಬ್ಯಾಕ್ ಸ್ಟೋರಿ ಬ್ರೂಕ್ದು ಸಖತ್ತಾಗಿತ್ತು. ಬಟ್ ನಾವು ಈ ಚಾಪ್ಟರ್ ಅಲ್ಲಿ ನಮಗೆ ಸ್ಯಾಡ್ ಬ್ಯಾಕ್ ಸ್ಟೋರಿ ಬೇಕೇ ಆಗಿತ್ತು. ಅದಕ್ಕೋಸ್ಕರ ಒಡ ಸೆನ್ಸೆ ಕೊಟ್ಟಿದ್ದಾರೆ. ಸೈಲೆಂಟ್ ಆಗಿ ಎರಡು ಚಾಪ್ಟರ್ ಸಖತ್ತಾಗಿ ಕೊಟ್ಬಿಟ್ಟು ಲಾಸ್ಟ್ ಅಲ್ಲಿ ತಗೊಳ್ಳಿ ಒಂದು ಮೂರನೇದು ಅಂದ್ಬಿಟ್ಟು ಸರಿಯಾಗಿಲ್ದಿರೋದು ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಸೊ ನೋಡೋಣ ಏನೇನಾಯ್ತು ಬ್ರೂಕ್ ನ ಬ್ಲಾಕ್ ಸ್ಟೋರಿ ಅಂದ್ಬಿಟ್ಟು. ಸೊ ಇವಾಗ ನಾವು ರಿವ್ಯೂ ಮಾಡ್ತಿರೋದು 1185 ಚಾಪ್ಟರ್ ಹೆಸರು ಸ್ವಲ್ಪ ವಿಚಿತ್ರವಾಗಿ ನನಗಂತ ಏನು ಅಂತ ಅರ್ಥ ಗೊತ್ತಾಗಿಲ್ಲ. ಯಾರು ಗೊತ್ತಾಗಿರೋ ಕೇಳ್ಕೊಂಡು ನೋಡಿ. ಚಾಪ್ಟರ್ ಹೆಸರು ಮಿಂಜಾ ಓನ್ ಬೀಸ್ ವ್ಯಾಕ್ಸ್ ಅಂತ. ಸೊ ಕ್ರೇಜ್ ಆಗಿದೆ. ಅದರಲ್ಲಿ ಚಾಪ್ಟರ್ ಸ್ವಲ್ಪ ರೆಫರೆನ್ಸ್ ಬರುತ್ತೆ. ಸೊ ಏನು ಅಂತ ಮುಂದೆ ನೋಡೋಣ, ಸರಿನಾ? ಸೊ ಕ್ರೇಜ್ ಆಗಿದೆ ಹೆಸರು ಮಾತ್ರ. ಅಂಡ್ ನೆಕ್ಸ್ಟ್ ನಾವು ಕವರ್ ಪೇಜ್ ರಿಕ್ವೆಸ್ಟ್ ಕವರ್ ಪೇಜ್ ಸ್ಟೋರಿ ನೋಡ್ತೀವಿ. ಅಂಡ್ ಈ ಸರಿ ರಿಕ್ವೆಸ್ಟ್ ಅಲ್ಲಿ ನಮಗೆ ಬೋವಾ ಹ್ಯಾಂಡ್ಕಾಕ್ ಸಿಕ್ಕಿದ್ದಾರೆ. ಹೌದು, ಬೋವಾ ಹ್ಯಾಂಡ್ಕಾಕ್ ಇವಾಗ ಲೂಫಿಗೆ ಅವನಿಗೆ ಫೇವ್ರೇಟ್ ಡಿಶ್ ಏನ್ ಮಾಡಬೇಕು ಅಂತ ಫುಲ್ ಅಡುಗೆ ಮಾಡೋದನ್ನ ಕಲ್ತ್ಕೊತಿದ್ದಾರೆ. ಸೊ ಆಬ್ವಿಯಸ್ಲಿ ಲೂಫಿಗೆ ಊಟದಲ್ಲಿ ಫೇವ್ರೇಟ್ ಅದು ಇದು ಅಂತ ಏನೂ ಇಲ್ಲ. ಒಡನೆ ಆಬ್ವಿಯಸ್ಲಿ ಮೀಟ್ ಅನ್ನೋದು ಫೇವ್ರೇಟ್ ಇದೆ. ಬಟ್ ಆದ್ರೂ ಕೂಡ ಅವ್ನು ಏನೇ ಕೊಟ್ಟರು ತಿನ್ಬಿಡ್ತಾನೆ. ಸೊ ಅದಕ್ಕೋಸ್ಕರ ಅದರಲ್ಲಿ ಫೇವ್ರೇಟ್ ಡಿಶ್ ಏನು ಅದರಲ್ಲಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಆದ್ರೂ ಕೂಡ ಬೋವಾ ಹ್ಯಾಂಡ್ಕಾಕ್ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಅಡುಗೆನ ಕಲ್ತ್ಕೋತಿದ್ದಾರೆ. ಸೊ ಅಡುಗೆ ಮಾಡಿ ಫುಲ್ ಎಲ್ಲ ಎಷ್ಟೋ ಒಂಥರ ಡಿಶಸ್ ಎಲ್ಲ ಮಾಡ್ತಾ ಇದ್ದಾರೆ. ಆ್ಯಂಡ್ ಒಂದೊಂದು ಡಿಶ್ ಎಲ್ಲ ಸ್ವಲ್ಪ ಏನು ಸುಟ್ಟೋಗಿರೋದು, ಸ್ವಲ್ಪ ಎಲ್ಲ ಕರಕಲ ಆಗಿರೋದೆಲ್ಲ ಕಾಣಿಸ್ತದೆ. ಸೊ ಗುಡ್ ಜಾಬ್ ಬೋವಾ ಹ್ಯಾಂಡ್ಕಾಕ್ ಅಂತ ಹೇಳ್ತಾ. ಸೊ ಆದರೆ ಅವರಿಬ್ರು ನೆಕ್ಸ್ಟು ಗೊತ್ತಿಲ್ಲ ಏನಾಗುತ್ತೆ ಅಂತ. ಲೆಟ್ ಸಿ ಏನ್ ಮಾಡ್ತಾರೆ ಒಡ ಸೆನ್ಸೆ ಅಂತ. ಸೊ ಇದಿಷ್ಟಾಗಿತ್ತು ರಿಕ್ವೆಸ್ಟ್ ಕವರ್ ಪೇಜ್ ಸ್ಟೋರಿ. ಅಂಡ್ ನೆಕ್ಸ್ಟ್ ನಾವು ಚಾಪ್ಟರ್ಗೆ ಶಿಫ್ಟ್ ಆಗ್ತೀವಿ. ಚಾಪ್ಟರ್ ಅಲ್ಲಿ ನಮಗೆ ಸ್ಟಾರ್ಟಿಂಗ್ ಅಲ್ಲೇ ನಮಗೆ ಲೂವೆನ್ ಕಾಣಿಸ್ಕೊಡ್ತಾರೆ. ಹೌದು, ಎಸ್ಪೀರಿಯಾ ಕಿಂಗ್ಡಮ್ ನ ಇವಾಗ ಕರೆಂಟ್ ನ ರಾಜ ಅವರು ಎಲ್ವೆನ್ ಕಾಣಿಸ್ಕೊತಾರೆ. ಇಲ್ಲೇ ಮೋಸ್ಟ್ಲಿ ಇವಾಗ ಇನ್ನ ಬ್ಯಾಕ್ ಸ್ಟೋರಿ ಇರೋದ್ರಿಂದ ಇವಾಗ ಇನ್ನ ಪ್ರಿನ್ಸ್ ಇನ್ನ ರಾಜ ಆಗಿಲ್ಲ. ನೆನ್ಪಿಟ್ಕೊಳ್ಳಿ, ಎಲ್ವೆನ್ ಇನ್ನ ರಾಜ ಆಗಿಲ್ಲ, ಅವನ ಇನ್ನ ಪ್ರಿನ್ಸು. ಸೊ ಅದಕ್ಕೋಸ್ಕರ ಇವಾಗ ಬ್ರೂಕ್ ನ ಜವಾಬ್ದಾರಿನ ಪೂರ್ತಿ ಇವಾಗ ಕ್ಯಾಂಡಲ್ಗೆ ಒಪ್ಪಿಸ್ತಾ ಇದ್ದಾನೆ ಪ್ರಿನ್ಸ್ ಎಲ್ವೆನ್, ಸರಿನಾ? ಯಾಕಂದ್ರೆ ಇವಾಗ ಅವನಿಗೆ ಸಿಕ್ಕಾಪಟ್ಟೆ ಕೆಲಸ ಇರೋದಲ್ಲ ರಾಜ್ಯದಲ್ಲಿ, ಅದೆಲ್ಲ ನೋಡ್ಕೋಬೇಕು ಅಂತ. ಅದಕ್ಕೋಸ್ಕರ ಇವಾಗ ಬ್ರೂಕ್ ನ ಪೂರ್ತಿ ಜವಾಬ್ದಾರಿನ ಇವಾಗ ಕ್ಯಾಂಡಲ್ಗೆ ಒಪ್ಪಿಸ್ತಾ ಇದ್ದಾನೆ. ಅದು ಕೂಡ ಕ್ಯಾಂಡಲ್ಗೆ ಇವಾಗ ಬ್ರೂಕ್ ಒಂಥರ ಪೇಜ್ ಅಂದ್ರೆ ನನಗೂ ಗೊತ್ತಿರಲಿಲ್ಲ. ಸೊ ನಾನು ಇವಾಗ ತಿಳ್ಕೊಂಡೆ 3 ಸ್ಟೇಜ್ ಇರುತ್ತಂತೆ. ಅಂದ್ರೆ ಒಬ್ಬ ರಾಜರಿಗೆ ಅಥವಾ ನೀವು ಯಾರಿಗಾರು ಸೇವೆ ಮಾಡಬೇಕು ಅಂದ್ರೆ 3 ಸ್ಟೇಜ್ ಇರುತ್ತೆ. ಒಂದು ಸ್ಟಾರ್ಟಿಂಗ್ ಪೇಜ್ ಇರೋದು, ಇದೇ ಸ್ಟಾರ್ಟಿಂಗ್ ಲೆವೆಲ್, ಬೇಸಿಕ್ ಲೆವೆಲ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಕ್ವೇರ್, ಅದಾದ್ಮೇಲೆ ಬರೋದು ನೈಟ್. ಸೊ ಇವಾಗ ಸ್ಟಾರ್ಟಿಂಗು ಇನ್ನ ಬೇಸಿಕ್ ಆಗಿರೋದ್ರಿಂದ ಬ್ರೂಕ್ ಇವಾಗ ಕ್ಯಾಂಡಲ್ಗೆ ಬ್ರೂಕ್ ಇವಾಗ ಪೇಜ್ ಆಗ್ತಾನೆ. ನೆಕ್ಸ್ಟ್ ಸ್ವಲ್ಪ ಹೊತ್ತಾದ್ಮೇಲೆ ಸ್ಕ್ವೇರ್ ಆಗ್ತಾನೆ. ಆಮೇಲೆ ಇವಾಗ ಪ್ರಾಪರ್ ಕರೆಂಟ್ ಸ್ಟೋರಿಗೆ ಬಂದ್ರೆ ಅವ್ನು ಇವಾಗ ನೈಟ್ ಆಗಿದ್ದಾನೆ ಅಂತ ಅನ್ಕೋಬಹುದು. ಸೊ ಇವಾಗ ಬ್ರೂಕ್ ನ ಇವಾಗ ಕ್ಯಾಂಡಲ್ಗೆ ಪೇಜ್ ತರ ಒಪ್ಸಿ ಇವಾಗ ಎಲ್ವೆನ್ ಹೋಗ್ತಾನೆ. ಅಂಡ್ ಇವಾಗ ಲೇಡಿ ಕ್ಯಾಂಡಲ್ ಕೂಡ ಅಕ್ಸೆಪ್ಟ್ ಮಾಡ್ತಾಳೆ, ಹಾ ಸರಿ ನಾನು ನೋಡ್ಕೋತೀನಿ ಅಂತ. ಅಂಡ್ ಇದೇ ತರ ಡೈಲಿ ನಡೀತಾ ಇರುತ್ತೆ. ಬ್ರೂಕ್ ಇವಾಗ ಕ್ಯಾಂಡಲ್ ದನ್ ಜೊತೆಗೆ ಡೈಲಿ ಅವನು ಒಂಥರ ಗಾರ್ಡನ್ ಅಲ್ಲಿ ವಾಕಿಂಗ್ ಮಾಡ್ಕೊಂಡು ಏನ್ ನಡೀತಾ ಇದೆ ಅಂತ ನೋಡ್ಕೊಂಡು ಹೋಗ್ತಿರ್ಬೇಕಾರೆ ಆಬ್ವಿಯಸ್ಲಿ ಗಾರ್ಡನ್ ಅಲ್ಲಿ ಸಿಕ್ಕಾಪಟ್ಟೆ ಏನು ಹುಡುಗಿರೆಲ್ಲ ಇರ್ತಾರಲ್ಲ, ಅದಕ್ಕೋಸ್ಕರ ಅವನು ಇವಾಗ ಬ್ರೂಕ್ ಇವಾಗ ಎಲ್ಲರೂ ನೋಡ್ಬಿಟ್ಟು ಅವ್ರಿಗೆ ರೇಟಿಂಗ್ ಕೊಡ್ತಾ ಇದ್ದಾನೆ. ನೀನ್ ಚೆನ್ನಾಗಿದ್ಯಾ, ನೀನ್ ಚೆನ್ನಾಗಿಲ್ಲ, ನೀನ್ ಚೆನ್ನಾಗಿದ್ಯಾ ಅಂತ ಈ ತರ ಎಲ್ಲ ಹೇಳ್ತಾ ಇರ್ತಾರೆ. ಅಂಡ್ ಅದಕ್ಕೆ ಲೇಡಿ ಕ್ಯಾಂಡಲ್ ಹೋಗ್ಬಿಟ್ಟು ನಿಲ್ಸು, ಈ ತರ ಎಲ್ಲ ಮಾಡಬಾರ್ದು ಇದು ಅಂತ ಹೇಳ್ಬಿಡ್ತಾನೆ. ಅದಕ್ಕೋಸ್ಕರ ಬ್ರೂಕ್ ಹೇಳ್ತಾ ಗೊತ್ತಾ, ತಲೆ ಕೆಡ್ಸ್ಕೊಬಿಟ್ಟು ಲೇಡಿ ಕ್ಯಾಂಡಲ್, ಇವರೆಲ್ಲರಿಗಿಂತ ನೀವೇ ಫಸ್ಟ್ ಅಲ್ಲಿ ಇರ್ತೀರ ನನಗೆ ಅಂತ ಹೇಳ್ತಾನೆ. ಕ್ರೇಜಿ ಆಗಿತ್ತು. ಅಂಡ್ ನೆಕ್ಸ್ಟ್ ಅವ್ನು ಹೇಳ್ತಾನೆ, ಆಮೇಲೆ ಅಲ್ಲೆಲ್ಲ ಹುಡುಗಿರೆಲ್ಲ ನಿಲ್ತಾನ, ಅವನ ಮತ್ತೆ ಹೋಗ್ಬಿಟ್ಟು ಚಿಕ್ಕ ವಯಸ್ಸಲ್ಲ ಇನ್ನು ಮೋಸ್ಟ್ಲಿ ಇವಾಗ ಇವನ್ಗೆ 11-12 ವರ್ಷ ಅನ್ಕೊಳ್ಳಿ. ಇವಾಗ ಹೋಗ್ಬಿಟ್ಟು ಹೇ ಲೇಡೀಸ್ ಕ್ಯಾನ್ ಐ ಸಿ ಯುವರ್ ಪ್ಯಾಂಟೀಸ್ ಅಂತ ಕೇಳ್ಬಿಡ್ತಾನೆ. ಆಬ್ವಿಯಸ್ಲಿ ಕ್ಯಾಂಡಲ್ಗೆ ಸಿಕ್ಕಾಬಿಟ್ಟೆ ಕೋವ ಬರುತ್ತೆ. ಬ್ರೋಕ್ ಆ ತರ ಕೇಳ್ಬಾರ್ದು ಅಂತ ಹೇಳ್ತಾನೆ. ಅಂಡ್ ನೆಕ್ಸ್ಟ್ ಆಮೇಲೆ ಇದೇ ತರ ಸೀನ್ಸ್ ಡೈಲಿ ನಡೀತಾ ಇರುತ್ತೆ, ಸರಿನಾ? ಅಂಡ್ ಒಂದಿನ ಏನಾಗುತ್ತೆ ಅಂದ್ರೆ ಬ್ರೂಕ್ಗೆ ಇವಾಗ ಆಬ್ವಿಯಸ್ಲಿ ಅವನಿಗೆ ಇವಾಗ ಎಲ್ವಿನ್ ನ ಪ್ರೊಟೆಕ್ಷನ್ ಮತ್ತೆ ಎಲ್ವಿನ್ ನಿಂದ ಸಿಕ್ಕಿರೋದ್ರಿಂದ ಇವಾಗ ಅವನ್ನ ಪ್ರಾಪರ್ ಮ್ಯೂಸಿಷಿಯನ್ ಸ್ಕೂಲ್ಗೆ ಸೇರಿಸಿದ್ದಾರೆ, ಸರಿನಾ? ಪ್ರಾಪರ್ ಮ್ಯೂಸಿಷಿಯನ್ ಸ್ಕೂಲ್ಗೆ ಸೇರಿಸಿರ್ಬೇಕಾದ್ರೆ ಅಲ್ಲಿ ಎಲ್ಲಾ ಮಕ್ಕಳು ಯೂನಿಫಾರ್ಮ್ ಹಾಕೊಂಡ್ ಬಂದಿದ್ದಾರೆ. ಆದ್ರೆ ಬ್ರೂಕ್ ಮಾತ್ರ ಯೂನಿಫಾರ್ಮ್ ಹಾಕೋದಕ್ಕೆ ಒಪ್ತಾ ಇಲ್ಲ. ಯಾಕೆ ಅಂತ ಕ್ಯಾಂಡಲ್ ಬಂದು ಬ್ರೂಕ್ ನ ಕೇಳಿದ್ರೆ ಅವನ ಉತ್ತರ ಏನು ಗೊತ್ತಾ, ಯೂನಿಫಾರ್ಮ್ ಹಾಕೊಂಡ್ಬಿಟ್ರೆ ನನಗೆ ಒಂಥರ ಈ ಲಿರಿಕ್ಸ್ ಬರೆಯೋದಾಗಿರ್ಬೋದು, ಮ್ಯೂಸಿಕ್ ನೋಡ್ಸೋದಾಗಿರ್ಬೋದು, ನನ್ನ ಕ್ಯಾರೆಕ್ಟರ್ಗೆ ನಾನು ಬರೋದಕ್ಕೆ ಆಗ್ತಿಲ್ಲ. ಸೊ ಅದಕ್ಕೋಸ್ಕರ ನನಗೆ ಯೂನಿಫಾರ್ಮ್ ಇಲ್ಲ, ನನಗೆ ನನ್ನ ಸ್ಟೈಲಲ್ಲೇ ನಾನು ಮ್ಯೂಸಿಕ್ ನೋಡಬೇಕು, ಅದಕ್ಕೆ ನಾನು ಯೂನಿಫಾರ್ಮ್ ಹಾಕಿದ್ರೆ ಅದು ನನಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಸೊ ಅವಾಗ ಅವನ ಟೀ ಶರ್ಟ್ನ ಅಥವಾ ಅವನಿನ ಬಟ್ಟೆ ಹಾಕಿದ್ದಾನೆ, ಯೂನಿಫಾರ್ಮ್ ಬದಲು ಅದನ್ನ ನೀಟಾಗಿ ಗಮನಿಸಿದ್ರೆ ಅವನ ಟೀ ಶರ್ಟ್ ಮೇಲೆ 9 ಅಂತ ಇದೆ. ಸೊ ಇದ್ರ ಸಿಂಬಾಲಿಸಮ್ ಆಗಿರ್ಬೋದು. ಯಾಕೆ ಅಂದ್ರೆ ಬ್ರೂಕ್ ಸ್ಟ್ರಾ ಹ್ಯಾಟ್ಸ್ಗೆ 9th ಮೆಂಬರ್. ಹೌದು, ಅದಕ್ಕೋಸ್ಕರ ಅವ್ರ ಬೆಬರ್ 9th ಇರ್ಬೋದು, ಬಟ್ ಗೊತ್ತಿಲ್ಲ. ಒಟ್ಟಿನಲ್ಲಿ ಸುಮ್ಮನೆ ಕ್ಯಾಶುವಲ್ ಆಗಿ ಬಿಡಿಸಿದಾರೋ ಇಲ್ವಾ ಪಾಯಿಂಟ್ ಔಟ್ ಮಾಡಿ ಇದು ಕೂಡ ಒಂದು ಹಿಡನ್ ಡೀಟೇಲ್ ಅಂತ ಬರ್ತಿದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವನ ಟೀ ಶರ್ಟ್ ಮೇಲೆ 9 ಅಂತ ಬರ್ದಿದೆ. ಅಂಡ್ ಇದೇ ತರ ಡೈಲಿ ನಡೀತಾ ಇರುತ್ತೆ. ಕ್ಯಾಂಡಲ್ ಮತ್ತೆ ಬ್ರೂಕ್ ಇವಾಗ ಸಿಕ್ಕಾಪಟ್ಟೆ ಒಂದಾಗ್ತಾ ಇದಾರೆ, ಸರಿನಾ? ಅಂಡ್ ಮಲ್ಕೋಬೇಕಾದ್ರೆ ಬ್ರೂಕ್ ಅವನ ಗಿಟಾರ್ನ ಒಟ್ಟಿಗೆ ಇಟ್ಕೊಂಡು ಮಲ್ಕೋತಾ ಇದ್ದಾನೆ. ಅದನ್ನ ನೋಡಿ ಕ್ಯಾಂಡಲ್ ಖುಷಿ ಪಡ್ತಾಳೆ. ಮತ್ತೆ ಅವ್ನಿಗೆ ರಗ್ಗೋತ್ಸೋದಾಗಿರ್ಬೋದು, ನೈಟ್ ಹೊತ್ತು ಅದೆಲ್ಲ ಮಾಡ್ತಾ ಇದ್ದಾರೆ, ಸರಿನಾ?
ಅಂಡ್ ಒಂದಿನ ಎಲ್ಲಾ ಕಡೆಯವರು ಎಲ್ಲ ಫುಲ್ ಜನರೆಲ್ಲ ಕೇಳ್ತಾ ಇದ್ದಾರೆ, ಎಷ್ಟು ಸಿಕ್ಕಾಪಟ್ಟೆ ಅದೃಷ್ಟವಂತ ನೀನು, ಲೇಡಿ ಕ್ಯಾಂಡಲ್ಗೆ ಸ್ಕ್ವೇರ್ ಆಗಿದ್ಯಾ ಅಂತ ಸಿಕ್ಕಾಪಟ್ಟೆ ಎಲ್ಲ ಹೇಳ್ತಾ ಇದ್ದಾರೆ. ಅಂಡ್ ಅವ್ರು ಲೇಡಿ ಕ್ಯಾಂಡಲ್ ಮತ್ತೆ ಬ್ರುಕ್ ಇವಾಗ ಒಟ್ಟಿಗೆ ಸೋರ್ಡ್ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಸೊ ಬ್ರುಕ್ ಒಟ್ಟಿನಲ್ಲಿ ಇವಾಗ ಸೋರ್ಡ್ ಟ್ರೈನಿಂಗ್ ಮಾಡ್ತಾ ಇದ್ದಾನೆ, ಮ್ಯೂಸಿಕ್ ಟ್ರೈನಿಂಗ್ ಮಾಡ್ತಾ ಇದ್ದಾನೆ, ಅಂಡ್ ಕ್ಯಾಂಡಲ್ಗೆ ಇವಾಗ ಸ್ಕ್ವೇರ್ ಕೂಡ ಆಗಿದ್ದಾನೆ. ಈ ತರ ಎಲ್ಲ ಸಿಕ್ಕಾಪಟ್ಟೆ ಮುಂದುವರಿತಾ ಇದ್ದಾನೆ ಬ್ರುಕ್. ಅಂಡ್ ಇದೇ ದಿನ ಒಂದ್ ದಿವಸ ಸೋರ್ಡ್ ಟ್ರೈನಿಂಗ್ ಮಾಡ್ತಿರ್ಬೇಕಾದ್ರೆ ಬ್ರುಕ್ ಕ್ಯಾಂಡಲ್ಗೆ ಕೇಳ್ತಾನೆ, ಹೇ ಲೇಡಿ ಕ್ಯಾಂಡಲ್, ನಿನ್ಗೆ ಯಾವ ತರ ಹುಡುಗ ಇಷ್ಟ ಅಂತ ಕೇಳ್ತಾನೆ. ಅದಕ್ಕೋಸ್ಕರ ಲೇಡಿ ಕ್ಯಾಂಡಲ್ ಹೇಳ್ತಾನೆ, ನನಗೆ ಒಬ್ರು ಇಷ್ಟ, ಆದ್ರೆ ಅವರು ನನ್ನ ಲೀಗ್ ಗಿಂತ ಅವ್ರ ಲೀಗಲ್ಲಿ ನಾನಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಅವ್ರನ್ನ ಪಡ್ಕೊಳಕ್ ನನ್ಗೆ ಆಗಲ್ಲ ಅಂತ ಹೇಳ್ತಾಳೆ ಅವಳು. ಅದಕ್ಕೋಸ್ಕರ ಹಾಗಾದ್ರೆ ನೀನು ಇವಾಗ ನೀನ್ ನೈಟ್ ತರ ಎಲ್ಲ ಒಂಥರ ಸೋಲ್ಜರ್ಸ್ ತರ ಜಾಸ್ತಿ ರೆಡಿ ಆಗ್ತಿದ್ಯಲ್ಲ, ನೀನು ಒಂದ್ಸರಿ ಯಾವತ್ತಾದ್ರೂ ಲೇಡಿ ತರ ರೆಡಿ ಆಗು, ಅಂದ್ರೆ ನೀನು ಹುಡುಗಿ ಅಲ್ವಾ, ಹುಡುಗಿ ತರ ರೆಡಿ ಆಗು, ಅದಕ್ಕೆ ಅವಾಗ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಲೇಡಿ ಕ್ಯಾಂಡಲ್ಲು, ಇಲ್ಲ ನನಗೆ ಇದೇ ತರ ಇರೋದಕ್ಕೆ ಇಷ್ಟ, ಆದ್ರೂ ಕೂಡ ನಾನು ಸಿಕ್ಕಾಪಟ್ಟೆ ಟ್ರೈನಿಂಗ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನಾನು ಅವ್ರ ಜೊತೆ ಫೈಟ್ ಮಾಡಬೇಕು, ಅವ್ರ ಪರವಾಗಿ ಯಾವಾಗ್ಲೂ ಇರ್ಬೇಕು ನಾನು ಅಂತ ಫೈಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸೊ ಇದಿಷ್ಟಕ್ಕೆ ನಮಗೆ ಗೊತ್ತಾಗುತ್ತೆ ಲೇಡಿ ಕ್ಯಾಂಡಲ್ಗೆ ಎಲ್ವಿನ್ ಅಂದ್ರೆ ಇಷ್ಟ ಅಂತ. ಸೊ ಇದಾದ್ಮೇಲೆ ನೆಕ್ಸ್ಟ್ ಲೇಡಿ ಕ್ಯಾಂಡಲ್ ಹೇಳಿರ್ತಾಳೆ, ನನ್ಗೆ ಯಾವಾಗ್ಲೂ ಅವ್ರ ಜೊತೆ ಇರೋದಕ್ಕೆ ಇಷ್ಟ, ಮತ್ತೆ ಯಾವಾಗಲೂ ಅವ್ರ ಜೊತೆ ಫೈಟ್ ಮಾಡಕ್ ನಂಗೆ ಇಷ್ಟ ಅಂತ ಹೇಳ್ತಾಳಲ್ಲ. ಇದನ್ನ ಬ್ರುಕ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟು, ಅದ್ ನಾನೇನಾ ಅಂತ ಕೇಳ್ಬಿಡ್ತಾನೆ. ಅಫ್ಕೋರ್ಸ್ ಇಲ್ಲ ಅಂತ ಲೇಡಿ ಕ್ಯಾಂಡಲ್ ಹೇಳ್ತಾರೆ. ಸರಿನಾ? ಕ್ರೇಜಿ. ಇದಾದ್ರೆ ಸಿಕ್ಕಾಬಟ್ಟೆ ಅಷ್ಟೆಲ್ಲ ವಿಷಯ ಎಲ್ಲ ಕೇಳಿಸ್ಕೊಂಡು ನಾನೇನಾ ಅಂತ ಕೇಳ್ಬಿಡ್ತಾನೆ. ಇಲ್ಲ ನೀನಲ್ಲ ಅಂತ ಫುಲ್ ಎಲ್ಲ ಬೈತಾ. ಸರಿನಾ? ಅಂಡ್ ಇದಾದ್ಮೇಲೆ ಲೇಡಿ ಕ್ಯಾಂಡಲ್ಗೆ ವಿಯರ್ಡ್ ಕ್ವಶನ್ ಕೇಳ್ತಾನೆ, ನೀನ್ ಹುಡುಗರ ತರ ಎಲ್ಲ ಬಟ್ಟೆ ಹಾಕೊಳ್ತಿಯಲ್ಲ, ನೀನು ಹುಡುಗರು ಅಂಡ್ರು ಬೇರೆ ಹಾಕೋತಿಯಾ ಅಂತ ಕೇಳ್ತಾನೆ. ಅದಕ್ಕೋಸ್ಕರ ಇಲ್ಲ ಅಫ್ಕೋರ್ಸ್ ನಾಟ್ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಅವ್ನು ಮತ್ತೆ ಹಾಗಾದ್ರೆ ಕೆನ್ ಐ ಸಿ ಯುವರ್ ಪ್ಯಾಂಟೀಸ್ ಅಂತ ಕೇಳ್ಬಿಡ್ತಾನೆ ಮತ್ತೇನೆ. ಸೊ ಅವ್ರ ಬ್ರುಕ್ ಯಾವ್ದಾರು ಒಂದು ಟಾಪಿಕ್ ತೆಗೆದ್ರು ಡೈರೆಕ್ಟ್ ಆಗಿ ಅಲ್ಲೇ ಹೋಗ್ತಾನೆ. ಸೊ ಕ್ರೇಜಿ. ಇಲ್ಲ ಅಂತ ಹೇಳ್ತಾಳೆ. ಅಂಡ್ ಅವ್ಳು ಬ್ರುಕ್ ಕ್ಯಾಂಡಲ್ ಹೇಳ್ತಾಳೆ, ಬ್ರುಕ್ ನೀನ್ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು ಕಲ್ತ್ಕೊ ನೀನು ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಇವಾಗ ಏನ್ ಹೇಳ್ತಾರೆ ಗೊತ್ತಾ, ಇವಾಗ ನೀಟಾಗಿ ಹೇಳ್ಬಿಟ್ಟು, ದೆನ್ ವುಡ್ ಯು ಮೈಂಡ್ ಶೋಯಿಂಗ್ ಮಿ ಯುವರ್ ಪ್ಯಾಂಟೀಸ್ ಅಂತ ನೀಟಾಗಿ ಡಿಸಿಪ್ಲಿನ್ ಆಗಿ ಕೇಳ್ತಾನೆ. ಆದ್ರೂ ಕೂಡ ಇಲ್ಲ, ನಿನಗೆ ನೀಟಾಗಿ ಹೇಳೋದಲ್ಲ, ನಿನ್ಗೆ ಫಸ್ಟ್ ಸಿವಿಕ್ ಸೆನ್ಸ್ ಕಲಿಸ್ಬೇಕು, ನಿನ್ಗೆ ಹೆಂಗ್ ಮಾತಾಡಬೇಕು ಅಂತ ಫಸ್ಟ್ ಕಲಿಸ್ಬೇಕು ಅಂದ್ಬಿಟ್ಟು ಲೇಡಿ ಕ್ಯಾಂಡಲ್ ಹೋಗ್ತಾಳೆ. ಸೊ ಇದೇ ತರ ನಡೀತಾ ಇರುತ್ತೆ ಕ್ರೇಜಿಯಾಗಿ. ಅಂಡ್ ಇಷ್ಟೆಲ್ಲ ಆದ್ಮೇಲೆ ಇದೆಲ್ಲ ನೆನ್ಪಿಟ್ಕೊಳ್ಳಿ, ಇದು ಬ್ರುಕ್ ಅವನ ಬ್ಯಾಕ್ ಸ್ಟೋರಿಲಿ ಅದಕ್ಕಿಂತ ಹಿಂದೆ ನಡೆದಿರುವಂತ ಸ್ಟೋರಿನ ಇವಾಗ ಶೂರಿಗೆ ಹೇಳ್ತಾ ಇರೋದು, ಪ್ರಿನ್ಸೆಸ್ ಶೂರಿಗೆ ಹೇಳ್ತಾ ಇರೋದು. ಅದಕ್ಕೋಸ್ಕರ ಇವಾಗ ನಾವು ಮತ್ತೆ ಫ್ಲಾಶ್ ಬ್ಯಾಕ್ ಇಂದ ಕರೆಂಟ್ ವರ್ಲ್ಡ್ಗೆ, ಕರೆಂಟ್ ಅಂದ್ರೆ ಇನ್ನು ಕರೆಂಟ್ ಅಲ್ಲ, ಇನ್ನೂ ಫ್ಲಾಶ್ ಬ್ಯಾಕ್ ಅಲ್ಲಿ ಇರ್ತೀವಿ. ಆದ್ರೂ ಕೂಡ ಬ್ರುಕ್ ಇವಾಗ ಅವನಿಗೆ ಒಂದು 29 ವರ್ಷ ಇರ್ಬೋದು, ಆ ಏಜ್ಗೆ ಅವನಿಗೆ ಬರ್ತೀವಿ. ಸರಿ, ಇವಾಗ ಶೂರಿಗೆ ಅವನು ಇಷ್ಟೊತ್ತಕ ಹೇಳಿದ್ದು ಕತೆ, ಲೇಡಿ ಕ್ಯಾಂಡಲ್ ಮತ್ತೆ ರಾಜ ಎಲ್ವಿನ್ ಹೆಂಗೆ ಅವ್ನಿಗೆ ಹೆಲ್ಪ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಅವನು ಶೂರಿಗೆ ಹೇಳ್ತಾ ಇದ್ದ. ಸೊ ಇವಾಗ ಮತ್ತೆ ಆ ಸಿಚುವೇಶನ್ಗೆ ಶಿಫ್ಟ್ ಆಗ್ತೀವಿ. ಇವಾಗ ಅವನು ಬ್ರುಕ್ ಮತ್ತೆ ವಾಪಸ್ ಬಂದು ಹೇಳ್ತಾನೆ, ನೋಡ್ದ ಲೇಡಿ ಕ್ಯಾಂಡಲ್ ಎಷ್ಟು ಸೂಪರ್ ಅಂತ, ಅವರು ಈ ಇಡೀ ಎಸ್ಪೀರಿಯಾಗೆ ಒಂಥರ ಸನ್ ಇದ್ದಂಗೆ, ಒಂಥರ ಶೈನಿಂಗ್ ಸನ್ ಇದ್ದಂಗೆ ಆ ತರ ಇತ್ತು. ಇದೆಲ್ಲ ಹೇಳ್ತಿರ್ಬೇಕಾದ್ರೆ ನನಗೊಂದು ನೆನಪಾಯ್ತು, ಒಂದಿನ ಒಂದು ಗವರ್ಮೆಂಟ್ ಶಿಪ್, ಒಂದು ಮರೀನ್ ಶಿಪ್ ನಮ್ಗೆ ನಮ್ಮ ಎಸ್ಪೀರಿಯಾ ಕಿಂಗ್ಡಮ್ಗೆ ಬಂತು ಅಂತ ಹೇಳ್ತಾನೆ. ಅಂದ್ರೆ ಈ ಸಿಚುವೇಶನ್ ನ ಓಡೋ ಸೆನ್ಸೆ ಫ್ಲಾಶ್ ಬ್ಯಾಕ್ ಅಲ್ಲೇ ತೋರಿಸಬಹುದಾಗಿತ್ತು, ಬಟ್ ತೋರಿಸಿಲ್ಲ. ಈ ಸಿಚುವೇಶನ್ ನ ವಾಪಸ್ ಬಂದು ಬ್ರುಕ್ ನಾರ್ಮಲ್ ಆಗಿ ಶೂರಿಗೆ ಕತೆ ಹೇಳೋ ತರ ತೋರಿಸಿದ್ದಾರೆ. ಸೊ ಅಲ್ಲಿ ಏನೋ ಇದೆ, ಅದು ನಾವು ಮುಚ್ಚಿಕೋದಕ್ಕೆ ಈ ತರ ಮಾಡಿದ್ದಾರೆ ಅಂತ ನನ್ನ ಒಪಿನಿಯನ್. ಸರಿನಾ? ಇವಾಗ ಬ್ರುಕ್ ಹೇಳ್ತಾ ಇದ್ದಾನೆ, ಒಂದಿನ ಒಂದು ವರ್ಲ್ಡ್ ಗವರ್ಮೆಂಟ್ ಶಿಪ್ ನಮ್ಮ ಎಸ್ಪೀರಿಯಾಗೆ ಬಂತು, ಅವಾಗ ನಮ್ಮ ಇಡೀ ಎಸ್ಪೀರಿಯಾನೇ ಒಂಥರ ಡಾರ್ಕ್ ಆಗಿ ಕತ್ಲೆಯಲ್ಲಿ ಮುಳುಗೋ ತರ ಆಯ್ತು. ಅಂದ್ರೆ ರಿಯಲ್ ಆಗಲ್ಲ, ಒಂಥರ ಡಾರ್ಕ್ ಆಗಿ ಮುಳುಗೋ ತರ ಆಯ್ತು. ಯಾಕೆ ಅಂದ್ರೆ ಆ ವರ್ಲ್ಡ್ ಗವರ್ಮೆಂಟ್ ಶಿಪ್ ಬಂದಾಗಿಂದ ಲೇಡಿ ಕ್ಯಾಂಡಲ್ಗೆ ಸಿಕ್ಕಾಪಟ್ಟೆ ಹುಷಾರ್ ತಪ್ಪಿತು. ಅವ್ರು ಸಿಕ್ಕಾಪಟ್ಟೆ ಹುಷಾರ್ ತಪ್ಪಿಟ್ರು. ಒಂಥರ ಎಷ್ಟೊಂದ್ ದಿನ ಅವ್ರ ರೂಮಲ್ಲಿ ಅವರು ಬಾಗ್ಲಾಕೊಂಡ್ಬಿಟ್ಟು ಫುಲ್ ಹುಷಾರ್ ತಪ್ಪಿಟ್ಟಿದ್ರು. ಅವಾಗ ಇಡೀ ಎಸ್ಪೀರಿಯಾಗೆ ಒಂಥರ ಕತ್ಲು ಕವಿದ ವಾತಾವರಣ ಆಗ್ಬಿಟ್ಟಿತ್ತು ಅಂತ ಹೇಳ್ತಾನೆ. ಸೊ ಅದಕ್ಕೆ ಹೇಳಿತ್ತು ಇಲ್ಲಿ ಏನೋ ನಡೀತಿದೆ ಅಂತ. ಅಂಡ್ ಅಲ್ಲಿ ಬಂದಿರೋದು ಯಾರು ಅಲ್ಲ, ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್. ಹೌದು, ಎಸ್ಪೀರಿಯಾ ಕಿಂಗ್ಡಮ್ಗೆ ಬಂದಿದ್ದು ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್. ಅದನ್ನೇ ಕೂಡ ಅವರು ಮೆನ್ಷನ್ ಮಾಡ್ತಾರೆ. ಅಂಡ್ ನನ್ ಮುಂಚೆಯಿಂದನೂ ಹೇಳ್ತಾ ಇದ್ದೆ, ಈ ಕ್ವೀನ್ ಕ್ಯಾಂಡಲ್ಗೂ ಮತ್ತೆ ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ಗೂ ಏನೋ ಸಂಬಂಧ ಇದೆ, ಬಟ್ ಏನು ಅಂತ ಗೊತ್ತಿಲ್ಲ. ಸೊ ಸಣ್ಣದಾಗಿ ಹಿಂಟ್ ಬಿಟ್ಕೊಳ್ತಾ ಹೋಗ್ತಾ ಇದಾರೆ, ನೋಡೋಣ ಏನಿರುತ್ತೆ ಸಂಬಂಧ. ಆದ್ರೆ ಈ ಚಾಪ್ಟರ್ ಅಂತೂ ನೀಟಾಗಿ ಗೊತ್ತಿಲ್ಲ, ಬಟ್ ಇದೇ ಹೇಳ್ದಲ್ಲ, ಸೆಲೆಸ್ಟಿಯಲ್ ಡ್ರ್ಯಾಗನ್ ಎಸ್ಪೀರಿಯಾ ಕಿಂಗ್ಡಮ್ಗೆ ಬರ್ತಾರೆ. ಬಂದಾಗಿಂದ ಆಗ್ಲಿಂದಾನೆ ಕ್ವೀನ್ ಕ್ಯಾಂಡಲ್ಗೆ ಏನೋ ಹುಷಾರ್ ತಪ್ಪುತ್ತೆ, ಏನೋ ಆಗ್ಬಿಡುತ್ತೆ, ಬಟ್ ಏನು ಅಂತ ಗೊತ್ತಿಲ್ಲ. ಇದನ್ನೇ ಅವನು ಕೂಡ ಹೇಳೋದು. ಅಂಡ್ ಇಷ್ಟೆಲ್ಲ ಆದ್ಮೇಲೆ ಕ್ವೀನ್ ಅಂದ್ರೆ ಲೇಡಿ ಕ್ಯಾಂಡಲ್ ಹುಷಾರೆಲ್ಲ ತಪ್ಪಾಗಿದ್ವಿ ಮತ್ತೆ ಸರಿಯೋದ್ಮೇಲೆ ಆವಾಗ ಎಸ್ಪೀರಿಯಾ ಕಿಂಗ್ಡಮ್ ನ ರಾಜ ತೀರೋಗ್ತಾರೆ. ಎಲ್ವಿನ್ ಅಲ್ಲ, ಅವ್ರ ಅಪ್ಪ. ಇವಾಗ ಎಲ್ವಿನ್ ಇನ್ನು ಪ್ರಿನ್ಸ್ ಆಗಿದ್ರು ಇಲ್ಲಿವರೆಗೂ. ಇವಾಗ ಎಲ್ವಿನ್ ಅವ್ರ ಅಪ್ಪ ತೀರೋದ್ಮೇಲೆ ಪ್ರಿನ್ಸ್ ಎಲ್ವಿನ್ ಥ್ರೋನ್ ನ ಅಲಂಕರಿಸ್ತಾರೆ, ಮತ್ತೆ ಅವರು ರಾಜ ಆಗ್ತಾರೆ. ಅಂಡ್ ಅದೇ ಸೇಮ್ ಟೈಮ್ಗೆ ಕ್ವೀನ್ ಕ್ಯಾಂಡಲ್ ಕೂಡ ಮದುವೆ ಆಗ್ತಾರೆ. ಸೊ ಇದಿಷ್ಟು ಒಂದೇ ದಿನ ನಡೆದಿರೋದು ಅಂತ ಬ್ರುಕ್ ಶೂರಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ.
ಅಂಡ್ ಇದಿಷ್ಟು ಆದ್ಮೇಲೆ ಅಲ್ಲಿ ಜನರೆಲ್ಲ ಸಿಕ್ಕಾಪಟ್ಟೆ ಖುಷಿ ಪಟ್ಟರು. ಲೇಡಿ ಕ್ಯಾಂಡಲ್ ಮತ್ತೆ ಪ್ರಿನ್ಸ್ ಎಲ್ವಿನ್ ಒಟ್ಟಿಗೆ ಮದುವೆ ಆಗಿ ಮತ್ತೆ ಇವಾಗ ಎಲ್ವಿನ್ ರಾಜ ಕೂಡ ಆದ್ಮೇಲೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಆಗಿತ್ತು ಅಂತ ಹೇಳ್ಬಿಟ್ಟು ಇವಾಗ ಬ್ರುಕ್ ಸಾಂಗ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಅವ್ನು ಇನ್ನೊಂದು ಹೊಸ ಸಾಂಗು ಸಖತ್ತಾಗಿದೆ, ಅದು ಕೂಡ ಹೇಳೋದಕ್ಕೆ ಶುರು ಮಾಡ್ತಾನೆ. ಬ್ರುಕ್ ಹಾಡು ಹೇಳ್ತಾ ಅದರ ಮಧ್ಯದಲ್ಲೇ ಪ್ರಿನ್ಸಸ್ ಶೂರಿ ಬ್ರುಕ್ಗೆ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಕೇಳ್ತಾರೆ. ಬ್ರುಕ್, ಅಕಸ್ಮಾತ್ ನಾನೇನಾದ್ರು ಡೇಂಜರ್ ಆಗಿ ಅಂದ್ರೆ ನನಗೆ ಏನಾದ್ರು ತೊಂದರೆ ಆದ್ರೆ ನೀನೇನ್ ಮಾಡ್ತೀಯಾ ಅಂತ ಬ್ರುಕ್ ಕೇಳ್ತಾನೆ. ಅಂಡ್ ಇದೇ ಟೈಮ್ಗೆ ಕರೆಕ್ಟ್ ಆಗಿ ಅಫ್ಕೋರ್ಸ್ ನನ್ನ ಲೈಫ್ನು ಕೂಡ ಪಣ ಇಡ್ತೀನಿ ನಿನ್ನ ಕಾಪಾಡೋದಿಕ್ಕೆ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಇವಾಗ ಪ್ರಿನ್ಸಸ್ ಶೂರಿ ಹೇಳ್ತಾನೆ, ಓ ಯಾಕೆಂದ್ರೆ ನಾನು ಲೇಡಿ ಕ್ಯಾಂಡಲ್ ಮತ್ತೆ ರಾಜ ಎಲ್ವಿನ್ ಅವ್ರ ಮಗಳು ಅಂತ, ಅದಕ್ಕೋಸ್ಕರ ನನ್ನ ಕಾಪಾಡ್ತೀಯಾ ಅಂತ ಕೇಳ್ತಾಳೆ. ಅದಕ್ಕೋಸ್ಕರ ಬ್ರುಕ್ ಅದ್ ಕ್ವಶನ್ ಕೇಳಿದ ತಕ್ಷಣ ಅವನು ಸ್ವಲ್ಪ ಟೈಮ್ ತಗೋತಾನೆ ಆನ್ಸರ್ ಮಾಡೋದಕ್ಕೆ. ಬಟ್ ಇಲ್ಲ 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 ಆತರ ಏನಿಲ್ಲ, ಯಾಕಂದ್ರೆ ಇದು ನೀನು ಪ್ರಿನ್ಸಸ್ ಶೂರಿ, ಇಟ್ಸ್ ಯು, ನೀನಾಗಿರೋದ್ರಿಂದ ನಾನು ನಿನ್ನ ಕಾಪಾಡ್ತೀನಿ. ನೀನು ಲೇಡಿ ಕ್ಯಾಂಡಲ್ ಮಗಳು ಅಥವಾ ರಾಜ ಎಲ್ವಿನ್ ಮಗಳು ಅಂತ ನಾನು ಕಾಪಾಡಲ್ಲ, ನೀನಾಗಿದ್ಯಾ, ಅದಕ್ಕೋಸ್ಕರ ನಿನ್ನ ಕಾಪಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಪ್ರಿನ್ಸಸ್ ಶೂರಿ ನೋಟಿಸ್ ಮಾಡಿದ್ಲು, ಅವನು ಆನ್ಸರ್ ಮಾಡೋದಕ್ಕೆ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ದಾನೆ. ಅದಕ್ಕೆ ಕೇಳಿದ್ಲು, ಹಾಗಾದ್ರೆ ನೀನ್ ಯಾಕೆ ಸೈಲೆಂಟ್ ಆಗಿದೆ, ಅದಕ್ಕೋಸ್ಕರ ನನಗೆ ನೀನ್ ನಿಜ ಹೇಳು, ಯಾಕೆ ಸೈಲೆಂಟ್ ಆಗಿದ್ದೆ ಆನ್ಸರ್ ಮಾಡೋಕ್ಕಿಂತ ಮುಂಚೆ ಅಂತ ಕೇಳ್ತಾನೆ. ಸೊ ಇದಕ್ಕೆ ಅವನಿಗೆ ಉತ್ತರ ಇರಲ್ಲ. ಅದಕ್ಕೋಸ್ಕರ ಅವನಿಗೆ ಪ್ರಿನ್ಸಸ್ ಶೂರಿಗೆ ಒಂದು ದೊಡ್ಡ ಲಾಲಿಪಾಪ್ ಕೊಟ್ಬಿಡ್ತಾನೆ ಸೈಲೆಂಟ್ ಆಗಿರ್ಲಿ ಅಂತ. ಅಂಡ್ ಈಗ ನೆಕ್ಸ್ಟ್ ಸೀನಿಗೆ ಶಿಫ್ಟ್ ಆಗ್ತೀವಿ. ಯಾಕಂದ್ರೆ ಸಿಕ್ಕಾಬಟ್ಟೆ ಕಟ್ಟು, ಯಾಕಂದ್ರೆ ಓಡೋ ಸೆನ್ಸ್ ಇದ್ರಲ್ಲಿ ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಒಂದೇ ಸರಿ ನೀಟಾಗಿ ತೋರ್ಸ್ಕೊಂಡ್ ಬಂದಿಲ್ಲ. ಯಾಕಂದ್ರೆ ಬ್ರುಕ್ ನ ಬ್ಯಾಕ್ ಸ್ಟೋರಿ ಒಂದ್ ಸ್ವಲ್ಪ ಗ್ಯಾಪ್ ಬಿಟ್ಟು ಮೇನ್ ಇವೆಂಟ್ಸ್ ನಡೆಯೋದ್ರಿಂದ ಅವರು ಅದನ್ನೇ ನೀಟಾಗಿ ಕ್ಯಾಪ್ ಅಲ್ಲಿ ಫಿಲ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇವಾಗ ನೆಕ್ಸ್ಟ್ ಸೀನಿಗೆ ಶಿಫ್ಟ್ ಆಗ್ತೀವಿ. ನೆಕ್ಸ್ಟ್ ಇದರಲ್ಲಿ ಪ್ರಿನ್ಸಸ್ ಶೂರಿ ಮತ್ತೆ ಬ್ರುಕ್ ಇಬ್ರು ಸೋಡ್ ಟ್ರೈನಿಂಗ್ ಮಾಡ್ತಾ ಇದಾರೆ. ಅಂಡ್ ಅದನ್ನ ನೋಡ್ಬಿಟ್ಟು ರಾಜ ಎಲ್ವಿನ್ಗೆ ಸಿಕ್ಕಾಪಟ್ಟೆ ಬರುತ್ತೆ, ನನ್ಗಿಂತ ನನ್ನ ಮಗಳು ಜಾಸ್ತಿ ಬ್ರುಕ್ ಜೊತೆ ಜಾಸ್ತಿ ಬೆರೀತಾವಳಲ್ಲ, ಸರ್ ಒಳ್ಳೆ ಕೋಪ ಅಂತ ಅನ್ಕೋಬಹುದು, ಆತರ ಕೋಪ ಬರುತ್ತೆ. ಅಂಡ್ ಅದಕ್ಕೆ ಪ್ರಿನ್ಸಸ್ ಶೂರಿ ನನ್ಗೆ ನೀವು ಅಂದ್ರೂ ಇಷ್ಟ ಅಪ್ಪ ಅಂತೆಲ್ಲ ಹೇಳ್ತಾ ಇದ್ದಾಳೆ. ಸೊ ಈ ತರ ನಡೀತಾ ಇದೆ. ಅಂಡ್ ನೆಕ್ಸ್ಟ್ ಸೀನ್ ಅಲ್ಲಿ ಪ್ರಿನ್ಸಸ್ ಶೂರಿ ಯಾರೋ ಬೇರೆ ಒಬ್ಬ ನೈಟ್ ಜೊತೆಗೆ ಸೋಡ್ ಫೈಟಿಂಗ್ ಆಗ್ತಾ ಇರ್ಬೇಕಾದ್ರೆ ಅವಳ ಬೆರಳಿಗೆ ಗಾಯ ಆಗ್ಬಿಟ್ಟಿದೆ, ಸಣ್ಣ ಗಾಯ ತರಿಸ್ಬಿಟ್ಟಿದೆ. ಅದಕ್ಕೋಸ್ಕರ ಬ್ರುಕ್ ಫುಲ್ ಇಡೀ ಮೆಡಿಕಲ್ ಕಿಟ್ನೆ ಎತ್ಕೊಂಡ್ಬಿಟ್ಟಿದ್ದಾನೆ, ಫಸ್ಟ್ ಏಡ್ ಮೆಡಿಕಲ್ ಕಿಟ್ ಎತ್ಕೊಂಡ್ಬಿಟ್ಟು ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ಗಮನಿಸಿದ್ರೆ ಅಲ್ಲಿ ಯಾರ ಜೊತೆ ಪ್ರಿನ್ಸಸ್ ಶೂರಿ ಫೈಟ್ ಆಡ್ತಿದ್ಲು ಸೋಡ್ ಫೈಟ್, ಅವ್ನ ತಲೆ ಮೇಲೆ ದೊಡ್ಡ ಗಾಯ ಆಗಿದೆ. ಸೊ ಅನ್ಕೋಬಹುದು ಬ್ರುಕ್ಗೆ ಸಿಕ್ಕಾಪಟ್ಟೆ ಕೋಪ ಬಂದು ಅವ್ನಿಗೆ ಹೊಡೆದ್ಬಿಟ್ಟಿದ್ದಾನೆ. ಪ್ರಿನ್ಸಸ್ ಶೂರಿ ಜೊತೆ ಇಷ್ಟೊಂದೆಲ್ಲ ಫೈಟ್ ಆಗ್ತೀನಿ ನೀನು ಅಂದ್ಬಿಟ್ಟು ಎಲ್ಲ ಹೊಡೆದಿದ್ದಾನೆ ಅಂತ ಅನ್ಕೋಬಹುದು. ಅಂಡ್ ಅದು ಪ್ರಿನ್ಸಸ್ ಶೂರಿ ಹೇಳ್ತಾರೆ, ಇದು ಸಣ್ಣ ಗಾಯ ಏನಾಗಿಲ್ಲ, ನಾನು ಆರಾಮಾಗಿದ್ದೀನಿ ಅಂತ. ಬಟ್ ಅವ್ರು ಬ್ರುಕ್ ಇಲ್ಲ ಗಾಯ ಅಂತೆಲ್ಲ ಫುಲ್ ಎಲ್ಲ ಬ್ಯಾಂಡೇಜ್ ಅಪ್ ಮಾಡ್ತಾ ಇದ್ದಾನೆ. ಈ ತರ ನಡೀತಾ ಇದೆ ಸಣ್ಣ. ಅಂಡ್ ನೆಕ್ಸ್ಟ್ ಇವಾಗ ಎಸ್ಪೀರಿಯಾ ಕಿಂಗ್ಡಮ್ ಅಲ್ಲಿ ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ಒಂದು ಹ್ಯಾಲೋವಿನ್ ಫೆಸ್ಟಿವಲ್ ನಡೀತದೆ ಸರಿನಾ. ಸೊ ಎಸ್ಪೀರಿಯಾ ಕಿಂಗ್ಡಮ್ ಅಲ್ಲಿ ಹ್ಯಾಲೋವಿನ್ ಫೆಸ್ಟಿವಲ್ ಕೂಡ ನಡೆಯುತ್ತೆ ಅಂತ ಈ ಪ್ಯಾನಲ್ ಇಂದ ಗೊತ್ತಾಯ್ತು. ಸೊ ಈ ಹ್ಯಾಲೋವಿನ್ ಪಾರ್ಟಿಲಿ ಒಂಥರ ನಿಮ್ಗೆಲ್ಲ ಗೊತ್ತಿದ್ರೆ ಮಾಮೂಲಿ ಫಾರಿನ್ ಕಂಟ್ರೀಸ್ ಎಲ್ಲ ಮಾಡ್ತಾರೆ ಹ್ಯಾಲೋವಿನ್. ಒಂಥರ ಹ್ಯಾಲೋವಿನ್ ಅಲ್ಲಿ ಒಂಥರ ದೆವ್ವ ತರ ಅಥವಾ ಏನೋ ಭಯಾನಕವಾಗಿ ರೆಡಿಯಾಗಿ ಅದನ್ನ ಮಾಡ್ತಾರೆ. ಅದೇ ತರ ಎಸ್ಪೀರಿಯಾದಲ್ಲಿ ಪ್ರಿನ್ಸಸ್ ಶೂರಿ ಒಂದು ಸ್ಕೆಲಿಟನ್, ಒಂದು ಮೂಳೆಗಳನ್ನ ಮಾನವ ತರ ಮಾಡ್ಕೊಂಡು ಬ್ರುಕ್ಗೆ ಎದುರಿಸ್ತಾ ಇದ್ದಾಳೆ. ಆ ಮೂಳೆಗಳಿಂದ ಸ್ಕೆಲಿಟನ್ ಎದುರಿಸ್ತಾ ಇದ್ದಾಳೆ. ಅದನ್ನ ನೋಡ್ಬಿಟ್ಟು ಬ್ರುಕ್ ಫುಲ್ ಎದುರ್ಕೊಂಡು ಓಡ್ತಾ ಇದ್ದಾನೆ, ಫುಲ್ ಆ ಸ್ಕೆಲಿಟನ್ ನೋಡ್ಬಿಟ್ಟು. ಅಂಡ್ ಅವ್ನು ಹೇಳ್ತಾನೆ, ನನಗಂತೂ ಮುಂದಕ್ಕೆ ನಾನಂತೂ ಸ್ಕೆಲಿಟನ್ ಆಗಲ್ಲ ಅಪ್ಪ ಅಂತ ಹೇಳ್ತಾ ಇದ್ದಾನೆ. ಬಟ್ ನಮ್ಗೆಲ್ಲ ಗೊತ್ತು ಬ್ರುಕ್ ಸ್ಕೆಲಿಟನ್ ಅಂತ. ಅಂಡ್ ನೆಕ್ಸ್ಟ್ ನಾವು ಬ್ರುಕ್ಗೆ ಏನೋ ಒಂದು ಹುಷಾರ್ ತಪ್ಪಿದ್ದಾನೆ. ಸೊ ಅವನು ಆಸ್ಪತ್ರೆಯಲ್ಲಿ ಇದ್ದಾನೆ. ಅಂಡ್ ಇವಾಗ ಪ್ರಿನ್ಸಸ್ ಶೂರಿ ಬಂದ್ಬಿಟ್ಟು ಆ ನರ್ಸ್ಗೆ ಬೈತದಲ್ಲ, ಅವ್ನ ನೀಟಾಗಿ ನೋಡ್ಕೊಳ್ಳಿ ಹಂಗೆ ಹಿಂಗೆ ಅಂತೆಲ್ಲ ಫುಲ್ ಬೈತದಲ್ಲ. ಅಂಡ್ ಅವ್ನಿಗೆ ಅಂತ ಫುಲ್ ನೀಟಾಗಿ ಮನೆಗೆ ಹೋಗ್ಬಿಟ್ಟು ಲೇಡಿ ಕ್ಯಾಂಡಲ್ ಜೊತೆಗೆ ಸೇರ್ಕೊಂಡು ಪ್ರಿನ್ಸಸ್ ಕ್ಯಾಂಡಿ ಜೊತೆ ಸೇರ್ಕೊಂಡು ಅಡಿಗೆ ಕೂಡ ಮಾಡ್ತಾ ಇದ್ದಾಳೆ. ಅಂಡ್ ಅವನು ಬ್ರುಕ್ಗೆ ತಂದ್ಕೊಬಿಟ್ಟು ತಿನ್ನೋದು ಕೂಡ ಹೇಳ್ತಾ ಇದ್ದಾಳೆ. ಅವ್ನು ಬ್ರುಕ್ ತಿನ್ಬಿಟ್ಟು ಸಖತ್ತಾಗಿದೆ ಅಂತೆಲ್ಲ ಫುಲ್ ಹೇಳ್ತಾ ಇದ್ದಾನೆ ಸರಿನಾ. ಇಷ್ಟೆಲ್ಲ ನಡೀತಾ ಇರ್ಬೇಕಾದ್ರೆ ಇವಾಗ ನಾವು ಮತ್ತೆ ಫ್ಯೂಚರ್ ಸ್ವಲ್ಪ ಶಿಫ್ಟ್ ಆಗ್ತೀವಿ. ಇವಾಗ ಶೂರಿಗೆ 15 ವರ್ಷ. ಸೊ ಇವಾಗ ಶೂರಿಗೆ 15 ವರ್ಷ ಯಾವಾಗ ಆಗುತ್ತೆ, ಎಸ್ಪೀರಿಯಾ ಕಿಂಗ್ಡಮ್ಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಆಗುತ್ತೆ. ಏನು ಅಂದ್ರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಸ್ಪೀರಿಯಾ ಕಿಂಗ್ಡಮ್ ಅಲ್ಲಿ ಪ್ರಿನ್ಸಸ್ ಶೂರಿಗೆ 15 ವರ್ಷ ಆದ್ಮೇಲೆ, ಅದು ಸುಮಾರು ಒಂದು 63 ಏನೋ ವರ್ಷ ಹಿಂದೆ ಅನ್ಸುತ್ತೆ, ಸಾರಿ 63-64 ವರ್ಷ ಹಿಂದೆ ಅನ್ಸುತ್ತೆ. ಆ ಟೈಮಲ್ಲಿ ಆ ಎಸ್ಪೀರಿಯಾ ಕಿಂಗ್ಡಮ್ ಅಲ್ಲಿ ಇರುವಂತ ಎಲ್ಲಾ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಕೂಡ ಹಾಳಾಗುತ್ತೆ. ಯಾಕಂದ್ರೆ ಒಂಥರ ಕರ್ಕಶವಾಗಿ ಸೌಂಡ್ ಮಾಡೋದಕ್ಕೆ ಶುರು ಮಾಡುತ್ತೆ. ಎಷ್ಟು ನೀಟಾಗಿ ನೋಡಿಸಿದ್ರು ಸಖತ್ ಕರ್ಕಶವಾಗಿ ಸೌಂಡ್ ಮಾಡೋದಕ್ಕೆ ಶುರು ಮಾಡುತ್ತೆ. ಯಾಕೆ ಅಂದ್ರೆ ಎಸ್ಪೀರಿಯಾ ಕಿಂಗ್ಡಮ್ ಅಲ್ಲಿ ಸುಮಾರು ಒಂದು 6 ತಿಂಗಳು ಅನ್ಕೊಳ್ಳಿ, 6 ತಿಂಗಳುಗಳ ಕಾಲ ಒಂದು ಮಿಸ್ಟ್, ಒಂದು ಏನು ಹೊಗೆ ಒಂಥರ ಏನಂತಾರೆ ಮಿಸ್ಟ್ಗೆ ಏನಂತಾರಪ್ಪ, ಒಂಥರ ಮಿಸ್ಟ್ ಫುಲ್ ಮೋಡ ತರ ಫುಲ್ ಎಲ್ಲ ಔಚ್ಕೊಂಡ್ಬಿಟ್ಟಿತ್ತು. ಅಂಡ್ ಇದು ನಾರ್ಮಲ್ ನೋಡೋದಕ್ಕೆ ನಾರ್ಮಲ್ ತರ ಅನಿಸ್ತಿಲ್ಲ, ಯಾವ್ದ್ರ ಒಂಥರ ಕತ್ಲೆ ತರ ಬಂದಿರೋ ತರ, ಒಂಥರ ಮೋಡಗಳೆಲ್ಲ ಬಂದಿರೋ ತರ ಅಂತ ಅನಿಸ್ತಿಲ್ಲ. ಯಾಕೆಂದ್ರೆ ಇದು ಒಂಥರ ಆಸಿಡ್ ಅಥವಾ ಇನ್ನೇನಾರ ಬೇರೆ ಕೆಮಿಕಲ್ ನ ಹೊಂದಿರುವಂತ ಒಂದು ಮಿಸ್ಟ್ ಆಗಿರುತ್ತೆ. ಯಾಕೆ ಅಂದ್ರೆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಯಾವ್ದೇ ತರದ ಒಂದೇ ಒಂದು ಮೆಟೀರಿಯಲ್ ಇಂದ ಮಾಡಲ್ಲ. ನಿಮ್ ಗಿಟಾರ್ ನೋಡಕ್ ಹೋದ್ರೆ ಅದನ್ನ ವುಡ್ ಇಂದ ಮಾಡಿರ್ತಾರೆ. ಅಂಡ್ ಡ್ರಮ್ಸ್ ನೋಡಕ್ ಹೋದ್ರೆ ಅದನ್ನ ಸ್ಟೀಲ್ ಇಂದ ಮತ್ತೆ ಬೇರೆ ಮೆಟೀರಿಯಲ್ ಇಂದ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಬೇರೆ ಬೇರೆ ಮೆಟೀರಿಯಲ್ ಇಂದ ಮಾಡೋದ್ರಿಂದ, ಇದು ಯಾವ್ದೇ ತರದ ಒಂದು ಆಸಿಡ್ ನ ಮಾಡೋದ್ರಿಂದ ಎಲ್ಲಾ ಇನ್ಸ್ಟ್ರೂಮೆಂಟ್ಗೂ ಎಫೆಕ್ಟ್ ಆಗ್ತದೆ ಇದು. ಸೊ ಇವಾಗ ನಾವು ನೋಡಕ್ ಹೋದ್ರೆ ಎಸ್ಪೀರಿಯಾ ಮೇನ್ ಥಿಂಗೆ, ಅದ್ರ ಮೇನ್ ಅದಕ್ಕೆ ಆದಾಯ ಬರದೆ ಇನ್ಸ್ಟ್ರೂಮೆಂಟ್ಸ್ ಮತ್ತೆ ಮ್ಯೂಸಿಕ್ ಇಂದ.
ಸೊ ಇವಾಗ ಈ ಆಸಿಡ್ ಅಥವಾ ಏನ್ ಮಿಸ್ಟ್ ಬಂದಿದೆ ಅದರಿಂದ ಎಸ್ಪೀರಿಯಾ ಕಿಂಗ್ಡಮ್ಗೆ ಫುಲ್ ಹೊಡೆತಾ ಬಿದ್ದಿದೆ. ಎಸ್ಪೀರಿಯಾ ಕಿಂಗ್ಡಮ್ ಅಲ್ಲಿ ಯಾರು ಮ್ಯೂಸಿಕ್ ನೋಡಿಸ್ತಾ ಇಲ್ಲ, ಯಾರು ಮ್ಯೂಸಿಕ್ ಕೇಳಕ್ ಬರ್ತಾ ಇಲ್ಲ, ಯಾಕಂದ್ರೆ ಫುಲ್ ಮಿಸ್ ತುಂಬ್ಕೊಂಡ್ಬಿಟ್ಟಿದೆ. ಮತ್ತೆ ಅದರ ಯಾವ ತರ ಇನ್ಸ್ಟ್ರೂಮೆಂಟ್ಸ್ ಕೂಡ ವರ್ಕ್ ಆಗ್ತಿಲ್ಲ. ಈ ತರ ಎಲ್ಲ ಫುಲ್ ಸಿಕ್ಕಾಪಟ್ಟೆ ಇದಾಗ್ಬಿಟ್ಟಿದೆ ಸರಿನಾ. ಅಂಡ್ ಮುಂಚೆ ಯಾವ ತರ ಎಸ್ಪೀರಿಯಾ ಕಿಂಗ್ಡಮ್ ಅಲ್ಲಿ ಒಂದೊಂದು ಬೀದಿಲೂ ಕೂಡ ಮ್ಯೂಸಿಕ್ ಸಿಕ್ಕಾಪಟ್ಟೆ ನುಡಿಸ್ತಾ ಇದ್ರು, ಇವಾಗ ಅದೇ ಬೀದಿಗಳಲ್ಲಿ ಎಲ್ಲಾ ಜನರು ಕೂಡ ಕೆಮ್ಮಿ ಅವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ, ಆರೋಗ್ಯದಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಬರ್ತಾ ಇದೆ. ಅಂಡ್ ಅದೇ ತರ ಆ ಎಲ್ಲಾ ಪಾಯ್ಸನಸ್ ಫಾಗು ಮತ್ತೆ ಮಿಸ್ಟ್ ಏನೋ ಬಂದಿದೆ ಅದರಿಂದ ಎಲ್ಲಾ ಲಂಗ್ಸ್ ಕೂಡ ಹಾಳಾಗ್ತಾ ಇದೆ, ಉಸಿರಾಟದಿಂದ ಎಲ್ಲಾ ಲಂಗ್ಸ್ ಕೂಡ ಹಾಳಾಗ್ತಾ ಇದೆ. ಮತ್ತೆ ಅದರಿಂದ 100,000 ಎಸ್ಪೀರಿಯಾ ಜನಗಳು ಸತ್ತೋಗಿದ್ದಾರೆ. ಅಂಡ್ ಆದ್ರೂ ಕೂಡ ಪ್ರಿನ್ಸಸ್ ಕ್ಯಾಂಡಲ್ ಯಾರಿಗೂ ಹೋಪ್ ತುಂಬ್ತಾ ಇದಾರೆ, ಯಾರಿಗೂ ಧೈರ್ಯ ತುಂಬ್ತಾ ಇದ್ದಾರೆ. ಇಲ್ಲ ಇದೆಲ್ಲ ಫಾಗ್ ಎಲ್ಲ ಹೊರಟೋಗುತ್ತೆ, ಈ ಪಾಯ್ಸನ್ ಎಲ್ಲ ಹೊರಟೋಗುತ್ತೆ, ಧೈರ್ಯ ತುಂಬ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಹಾಗೆ ಹೇಳ್ತಾ ಇರುವಂತ ಲೇಡಿ ಅಥವಾ ಪ್ರಿನ್ಸಸ್ ಲೇಡಿ ಅಥವಾ ಕ್ವೀನ್ ಕ್ಯಾಂಡಲೇ ಸತ್ತೋಗ್ತಾರೆ. ಟ್ರಾಜಿಕ್ ಇನ್ಸಿಡೆಂಟ್ ಗುರು. ಆದ್ರೆ ಆಬ್ವಿಯಸ್ಲಿ ಒನ್ ಪೀಸ್ ಅಂದ್ಮೇಲೆ ಎಲ್ಲ ಅಮ್ಮಂದ್ರು ಕೂಡ ಸಾಯ್ತಾರೆ. ಸೊ ಇದರಲ್ಲಿ ಅಷ್ಟೊಂದು ಆಶ್ಚರ್ಯ ಇಲ್ಲ. ಬಟ್ ಪ್ರಿನ್ಸಸ್ ಅಥವಾ ಲೇಡಿ ಕ್ಯಾಂಡಲ್, ಕ್ವೀನ್ ಕ್ಯಾಂಡಲ್ ತೀರೋದ್ರು. ಇದನ್ನ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಬ್ರುಕ್ಕು ಕೂಡ ಮತ್ತೆ ಅವ್ರ ಮಗಳು ಶೂರಿಗೂ ಕೂಡ ಮತ್ತೆ ಆಬ್ವಿಯಸ್ಲಿ ಎಲ್ವಿನ್ಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ, ಎಲ್ಲರೂ ಅಳ್ತಾ ಇದ್ದಾರೆ. ಅಂಡ್ ಇಷ್ಟೆಲ್ಲ ನೋವಲ್ಲಿರುವಂತ ಎಸ್ಪೀರಿಯಾ ಕಿಂಗ್ಡಮ್ಗೆ ಇನ್ನೊಂದು ಹೊಡೆತ ಬೀಳುತ್ತೆ. ಯಾಕೆ ಅಂದ್ರೆ ನಾವು ಮುಂಚೆನೆ ಹೇಳಿದಾಗೆ ಎಸ್ಪೀರಿಯಾ ಕಿಂಗ್ಡಮ್ಗೆ ಯಾವ್ದೇ ತರದ ಇನ್ಕಮ್ ಬರ್ತಾ ಇಲ್ಲ ಆ ರಾಜ್ಯಕ್ಕೆ. ಅದಕ್ಕೋಸ್ಕರ ಇವಾಗ ಅವರು ವರ್ಷಕ್ಕೊಂದ್ಸರಿ ಏನೇನು ಹೆವೆನ್ಲಿ ಟ್ರಿಬ್ಯೂಟ್ ಕೊಡ್ತಾ ಇದ್ರಲ್ಲ ವರ್ಲ್ಡ್ ಗೌರ್ಮೆಂಟ್ಗೆ, ಅವ್ರು ದುಡ್ಡು ಕೊಡ್ತಿದ್ರ, ಕಂದಾಯ ಕಟ್ತಿದ್ರಲ್ಲ, ಆ ದುಡ್ಡು ಕೊಡಕ್ಕೂ ಕೂಡ ಇವಾಗ ಅವ್ರಿಗೆ ಹತ್ರ ಪೇಮೆಂಟ್ ಇಲ್ಲ. ಅದನ್ನೇ ಬಂದು ಜನರಲ್ ರಾಜ ಹತ್ರ ಕೇಳ್ತಿದ್ದಾರೆ, ರಾಜ ಇವಾಗ ನಮ್ಮ ಹತ್ರ ಹೆವೆನ್ಲಿ ಟ್ರಿಬ್ಯೂಟ್ ಕೊಡಕ್ಕೆ ನಮ್ಮ ಹತ್ರ ಅಷ್ಟೊಂದು ಪೇಮೆಂಟು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಅದೇ ಟೈಮಲ್ಲಿ ನಮಗೆ ಸೀನ್ ಶಿಫ್ಟ್ ಆಗುತ್ತೆ. ಬ್ರೂಕ್ ಮತ್ತೆ ಶೂರಿ ಇಬ್ರು ಕೂಡ ಸೋರ್ಡ್ ಫೈಟ್ ಮಾಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಬ್ರೂಕ್ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತಾನೆ. ಏನಂದ್ರೆ ಬ್ರುಕ್ ಮತ್ತೆ ಶೂರಿ ಫೈಟ್ ಆಡ್ತಿರ್ಬೇಕಾದ್ರೆ ಒಂದೊಂದ್ಸರಿ ಬ್ರುಕ್ಗೆ ಅನ್ಸುತ್ತಂತೆ ಶೂರಿಗೆ ಫ್ಯೂಚರ್ ಗೊತ್ತಾಗತ್ತೆ ಅಂತ. ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಾಗತ್ತಂತೆ ಶೂರಿಗೆ. ಸೊ ಅಬ್ಸರ್ವೇಷನ್ ಹಾಕಿ, ಎಸ್ ದಟ್ಸ್ ಇಟ್, ಲೆಟ್ಸ್ ಗೋ. ಪ್ರಿನ್ಸಸ್ ಶೂರಿಗೆ ಅಬ್ಸರ್ವೇಷನ್ ಹಾಕಿ ಅಥವಾ ಫ್ಯೂಚರ್ ಸೈಟ್ ಹಾಕಿ ಇದ್ರೂ ಇರ್ಬೋದು, ಯಾರೋ ಗೊತ್ತು. ಸೊ ಇದನ್ನ ಬ್ರುಕ್ಗೆ ಮೆನ್ಷನ್ ಮಾಡ್ತಾನೆ. ನನ್ಗೊಂದೊಂದ್ಸರಿ ನೀನ್ ಫೈಟ್ ಮಾಡ್ತಿರ್ಬೇಕಾದ್ರೆ ಅನ್ಸುತ್ತೆ ನಿನ್ಗೆ ಫ್ಯೂಚರ್ ಕಾಣಿಸುತ್ತೆ ಅಂತ ನನ್ಗೆ ಅನ್ಸುತ್ತೆ ಅಂತ ಬ್ರುಕ್ ಹೇಳ್ತಾ ಇದ್ದಾನೆ. ಸೊ ಬ್ರುಕ್ಗೆ ಮುಂಚೆನೆ ಗೊತ್ತಿತ್ತು. ಸೊ ಗೊತ್ತಿಲ್ಲ ಇವಾಗ ಪ್ರಿನ್ಸಸ್ ಆಬ್ವಿಯಸ್ಲಿ ಇವಾಗ ಗುಂಕೋಗೆ ಅಂದ್ರೆ ಎಲ್ಲ ಪ್ರಿನ್ಸಸ್ ಶೂರಿಗೆ ಸಿಕ್ಕಾಪಟ್ಟೆ ಎಲ್ಲ ಹಾಕಿತಾರ ಗೊತ್ತಿಲ್ಲ. ಬಟ್ ಬ್ರೂಕ್ ಯಾಕೆ ಇನ್ನೂ ಕಲ್ತ್ಕೊಂಡಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ. ಅಂಡ್ ಇದಾದ್ಮೇಲೆ ಪ್ರಿನ್ಸಸ್ ಶೂರಿ ಹೇಳ್ತಾ ಇದ್ದಾಳೆ, ನಾನು ನಮ್ಮ ಅಮ್ಮನ ತರನೇ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ದೀನಿ ಅಲ್ವಾ ಬ್ರೂಕ್ ಅಂತ ಕೇಳ್ತಾನೆ. ಹೌದು, ನೀನು ನಿಮ್ಮ ಅಮ್ಮನ ತರನೇ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ಯಾ, ಆದ್ರೆ ನಿಮ್ಮಪ್ಪ ನಿನ್ನ ಫೈಟ್ ಮಾಡೋದಕ್ಕೆ ಬಿಡ್ತಾರ ಅಂತ ನನ್ಗನ್ನು ಅನ್ಸಲ್ಲ ಅಂತ ಬ್ರೂಕ್ ಹೇಳ್ತಾನೆ. ಹೌದು, ಪ್ರಿನ್ಸಸ್ ಶೂರಿನ ಎಲ್ವಿನ್ ರಾಜ ಬಿಡಲ್ಲ, ಅವ್ರ ಮಗಳನ್ನ ಫೈಟ್ ಆಡೋದಕ್ಕೆ ಬಿಡಲ್ಲ ಅಂತ ಅನ್ಸುತ್ತೆ ಅಂತ ಅವನು ಕೂಡ ಹೇಳ್ತಾನೆ. ಅಂಡ್ ಶೂರಿ ಹೇಳ್ತಾಳೆ, ಹೌದು, ನಮ್ಮಪ್ಪ ಯಾಕೋ ಇತ್ತೀಚೆಗೆ ಸಿಕ್ಕಾಪಟ್ಟೆ ಮೂಡ್ ಆಫ್ ಅಲ್ಲಿ ಇದ್ದಾರೆ, ಯಾವಾಗಲೂ ಸಿಕ್ಕಾಪಟ್ಟೆ ಬೇಜಾರಲ್ಲೇ ಇರ್ತಾರೆ ಅಂತ ಪ್ರಿನ್ಸಸ್ ಶೂರಿ ಕೂಡ ಹೇಳ್ತಾ ಇದ್ದಾಳೆ. ಅಂಡ್ ಅದಕ್ಕೆ ಬ್ರುಕ್ ಹೇಳ್ತಾನೆ, ಏನಾದ್ರು ಪರವಾಗಿಲ್ಲ, ನಾನ್ ನನ್ನ ರಾಜನ್ಗೆ ಸರ್ವ್ ಮಾಡೇ ಮಾಡ್ತೀನಿ ಅಂತ ಬ್ರುಕ್ ನೀಟಾಗಿ ಫೇತ್ಫುಲ್ ಆಗಿ ಹೇಳ್ತಾ ಇದ್ದಾನೆ. ಆದ್ರೆ ಶೂರಿ ಕೇಳ್ತಾಳೆ, ಆದ್ರೆ ಬ್ರುಕ್ ನಿನ್ಗೆ ಪೈರೇಟ್ ಆಗ್ಬೇಕು ಅಂತ ಇಷ್ಟ ಇತ್ತು ಅಲ್ವಾ ಅಂತ ಕೇಳ್ತಾಳೆ. ಅದಕ್ಕೋಸ್ಕರ ಬ್ರುಕ್ ಹೇಳ್ತಾನೆ, ಹೌದು ನನಗೆ ಪೈರೇಟ್ ಆಗ್ಬೇಕು ಅಂತ ಇಷ್ಟ, ಆದ್ರೆ ನನ್ನ ಡ್ರೀಮು ನನಗೆ ಅದು ಸೆಕೆಂಡರಿ ಆಗುತ್ತೆ. ಇವಾಗ ನಾನು ಫಸ್ಟ್ ಇರೋದು ನನ್ನ ರಾಜ ಎಲ್ವಿನ್ ನಾನು ಸರ್ವ್ ಮಾಡಬೇಕು, ಅದನ್ನ ನಾನು ಫಸ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಅಂಡ್ ಅದಕ್ಕೋಸ್ಕರ ಪ್ರಿನ್ಸಸ್ ಶೂರಿ ಹೇಳ್ತಾಳೆ, ಸರಿ, ಹಾಗಾದ್ರೆ ನೀನ್ ಯಾವಾಗ ಪೈರೇಟ್ ಶಿಪ್ಗೆ ಅಥವಾ ಪೈರೇಟಿಂಗ್ ಮಾಡೋದಕ್ಕೆ ಹೋಗ್ತೀಯೋ ಅವಾಗ ನಾನು ಕೂಡ ನಿನ್ ಜೊತೆನೆ ಬರ್ತೀನಿ ಅಂತ ಪ್ರಿನ್ಸಸ್ ಶೂರಿ ಹೇಳ್ತಾಳೆ. ಅಂಡ್ ಅದಕ್ಕೆ ಆಬ್ವಿಯಸ್ಲಿ ಬ್ರುಕ್ ಬೇಡ ಅಂತ ಹೇಳ್ತಾನೆ. ಇಲ್ಲ ಪ್ರಿನ್ಸಸ್ ಶೂರಿ ನಾನು ಬರ್ತೀನಿ ಅಂತ ಹೇಳ್ತಾಳೆ. ಸೊ ಇದನ್ನ ಕೇಳಿಸ್ಕೊಂಡ್ರೆ ಗುಗ್ಗೋ ಅಥವಾ ಪ್ರಿನ್ಸಸ್ ಶೂರಿ ನೆಕ್ಸ್ಟ್ ಸ್ಟ್ರಾ ಹ್ಯಾಟ್ ಆಗಿರ್ಬಹುದಾ? ನಿಮ್ಗೆ ಅನ್ಸುತ್ತೆ ಕೆಳಗೆ ಅವ್ರು ಬರ್ತಿಸಿ ಬಟ್ ಅದಕ್ಕೆ ಇಲ್ಲ ಅನ್ಸುತ್ತೆ. ಬಟ್ ಇದು ಸುಮ್ಮನೆ ಟೀಸ್ ಮಾಡಿರೋದಕ್ಕೆ ಅಂತ. ಸೊ ಗೊತ್ತಿಲ್ಲ, ಆದ್ರೂ ಆಗ್ಬೋದು, ಯಾರೋ ಗೊತ್ತು. ಲೆಟ್ಸ್ ಸಿ. ಅವ್ರ ಒಟ್ಟಿನಲ್ಲಿ ನೀನ್ ಯಾವ ಶಿಪ್ ಯಾವ ಕ್ರೂಗೆ ಸೇರ್ಕೋತೀಯೋ ನಿನ್ ಜೊತೆ ನಾನು ಕೂಡ ಬರ್ತೀನಿ ಅಂತ ಹೇಳಿದಾಳೆ. ಸೊ ನೋಡೋಣ ಎಲ್ಲಿ ಹೋಗುತ್ತೆ ಅಂತ. ಅಂಡ್ ಇದಾದ್ಮೇಲೆ ರಾಜ ಎಲ್ವಿನ್ಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟಿದೆ ಸರಿನಾ. ಅವನು ಇವಾಗ ಎಲ್ಲಾ ಜನರ ಮುಂದೆ ಬಂದ್ಬಿಟ್ಟು ಮುಂದೆ ಒಂದು ವಾರ್ ಬರ್ತಾ ಇದೆ, ಅದು ಕೂಡ ವರ್ಲ್ಡ್ ಗೌರ್ಮೆಂಟ್ ಜೊತೆಗೆ ನಾವು ವಾರ್ ಮಾಡ್ತಾ ಇದೀವಿ, ಎಲ್ಲರೂ ರೆಡಿ ಆಗಿ ಅಂತ ಹೇಳ್ತಾನೆ. ಅಂಡ್ ಅದಕ್ಕೋಸ್ಕರ ಬ್ರುಕ್ ಕೂಡ ಅಂಡರ್ಸ್ಟುಡ್ ಮೆಜೆಸ್ಟಿ ಅಂತ ಫುಲ್ ಅವನು ಒಪ್ಕೊಳ್ತಾನೆ. ಅವನೇನು ಎದುರು ಮಾತಾಡಲ್ಲ, ಸರಿ ಅರ್ಥಾಯ್ತು ಅಂತ ಹೇಳ್ತಾನೆ. ಅಂಡ್ ಅದಕ್ಕೋಸ್ಕರ ಜನರೆಲ್ಲ ಕೇಳ್ತಾ ಇದಾರೆ, ಹೇ ವೇಟ್ ಕ್ಯಾಪ್ಟನ್, ಆದ್ರೆ ಏನಕ್ಕೆ ವಾರ್ ಮಾಡ್ತಾ ಇದೀವಿ ಅದನ್ನಾರು ನಮ್ಗೆ ತಿಳಿಸಿ ಅಂತ. ಯಾಕಂದ್ರೆ ಜನರು ಏನಾರು ಅನ್ಕೊಳ್ಳಿ, ನನಗಾಗಿ ಏನಾಗ್ಬೇಕು ಅಂತ ರಾಜರು ಯಾವಾಗ ಇರ್ತಾರೆ. ಬಟ್ ರಾಜ ಎಲ್ವಿನ್ ಎಲ್ಲಾ ಜನರಿಗೂ ಕೂಡ ನಾವ್ ಯಾಕೆ ಯುದ್ಧ ಮಾಡ್ತಾ ಇದೀವಿ ಅಂತ ಕಾರಣ ಕೂಡ ಕೊಡ್ತಾನೆ. ಕ್ರೇಜಿ. ಇವಾಗ ಏನ್ ಹೇಳ್ತಾನೆ, ನಮ್ಗೆ ಇವಾಗ ಹೆವೆನ್ಲಿ ಟ್ರಿಬ್ಯೂಟ್ ಏನ್ ನಾವು ವರ್ಲ್ಡ್ ಗೌರ್ಮೆಂಟ್ಗೆ ವರ್ಷ ಕೊಡ್ತಾ ಇದೀವಿ, ಅದು ಇವಾಗ ನಮ್ ಕೈಲಿ ಕೊಡೋದಕ್ಕೆ ಆಗ್ತಿಲ್ಲ. ಸೊ ಇವಾಗ ವರ್ಲ್ಡ್ ಗೌರ್ಮೆಂಟ್ ಅವರು ಆ ಹೆವೆನ್ಲಿ ಟ್ರಿಬ್ಯೂಟ್ ಬದಲಿಗೆ 1000 ಆಳುಗಳು ಅಥವಾ 1000 ಸ್ಲೇವ್ಸ್ ನ ಜೀತಾಳುಗಳನ್ನ ಕಳಿಸಿ ಅಂತ ಹೇಳ್ತಾ ಇದಾರೆ. ಸೊ ಅದಕ್ಕೋಸ್ಕರ ನಾನು ಸತ್ರು ಕೂಡ ನನ್ನ ಜನರನ್ನ ನರಕಕ್ಕೆ ಹೋಗೋದಕ್ಕೆ ನಾನು ಬಿಡಲ್ಲ ಅಂತ ಎಲ್ವಿನ್ ಹೇಳ್ತಾನೆ.
ಅಂಡ್ ಅದಕ್ಕೋಸ್ಕರ ಇವಾಗ ನಾವು ಅವ್ರಿಗೆ ಎದುರುಕೊಳ್ಳೋದಕ್ಕೆ ಬೇಕಾಗಿಲ್ಲ, ಇವಾಗ ನಾವು ಅವ್ರನ್ನ ಜೊತೆ ಮೇಲೆ ಯುದ್ಧ ಮಾಡೋಣ ಅಂತ ಹೇಳ್ತಾ ಇದ್ದಾನೆ. ಅಂಡ್ ರಾಜ ಎಲ್ವಿನ್ ಹೇಳ್ತಾನೆ, ಇನ್ನು 2 ತಿಂಗಳಲ್ಲಿ ಅವರು ಹೆವೆನ್ಲಿ ಟ್ರಿಬ್ಯೂಟ್ ನ ಅಥವಾ ಸ್ಲೇವ್ಸ್ ನ ಕರ್ಕೊಂಡು ಹೋಗೋದಕ್ಕೆ ಬರ್ತಾ ಇದ್ದಾರೆ, ಆವಾಗ ನಾವು ರೆಡಿ ಆಗಿರ್ಬೇಕು ಅವ್ರ ಜೊತೆ ಯುದ್ಧ ಮಾಡೋದಕ್ಕೆ ಅಂತ ಹೇಳ್ತಾನೆ. ಅಂಡ್ ಈಗ ಜನರಿಗೆಲ್ಲ ಸಿಕ್ಕಾಬಟ್ಟೆ ಟೆನ್ಷನ್ ಶುರು ಆಗ್ಬಿಟ್ಟಿದೆ. ಹಂಗಾರೆ ನಾವು ಸತ್ತೋಗ್ತೀವಿ, ನಾವೆಲ್ಲ ಸತ್ತೋಗ್ತೀವಿ, ಅವ್ರ ಹತ್ರ ನಮ್ಮ ಹತ್ರ ಇರೋದೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ, ಅದು ಇದು ಅಂತೆಲ್ಲ ಫುಲ್ ಮಾಡ್ಕೊತಿದ್ದಾರೆ. ಅದೇ ತರ ಜನರೆಲ್ಲ ಮಾಡ್ಕೊತಾರೆ. ನಾನು ಕೇಳಿಸ್ಕೊಂಡಿದ್ದೆ ವೆಸ್ಟ್ ಬ್ಲೂ ಅಲ್ಲಿ ಇನ್ನೊಂದು ಕಿಂಗ್ಡಮ್ ಕೂಡ ಏನು ನಾಶ ಆಗ್ಬಿಟ್ಟಿದೆ ಅಂತ ಕೇಳ್ಪಟ್ಟೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಇದು ಥಿಯರಿ ಕೂಡ ಸಿಕ್ಕಾಬಟ್ಟೆ ಓಡಾಡ್ತಾ ಇದೆ ರೀಸೆಂಟ್ ಆಗಿ. ಏನಂದ್ರೆ ಥ್ರಿಲ್ಲರ್ ಪಾರ್ಕ್ ಏನ್ ಅನ್ಕೊಂಡಿದೀವಿ ಅದು ಕೂಡ ಯಾವುದೇ ಒಂದು ಎಸ್ಪೀರಿಯಾ ಕಿಂಗ್ಡಮ್ ಆಗಿರಬಹುದಾ, ಯಾಕಂದ್ರೆ ಬ್ರುಕ್ಕು ಕೂಡ ನಮ್ಗೆ ಅಲ್ಲೇ ಸಿಕ್ಕಿರೋದು, ಸೊ ಅದೇ ಆಗಿರ್ಬೋದಾ ಅಂತ ಅನ್ಕೊಳ್ತೀವಿ. ಆದ್ರೆ ಬಟ್ ಥ್ರಿಲ್ಲರ್ ಪಾರ್ಕ್ ಅಲ್ಲಿ ಯಾವುದೇ ತರದ ಬ್ರುಕ್ಕು ಅದ್ರ ಬಗ್ಗೆ ಮಾತಾಡಿಲ್ಲ. ಇದು ಅವನ ಹೋಮ್ ಕಿಂಗ್ಡಮ್ ಎಸ್ಪಿರಿ ಆಗಿತ್ತು ಮತ್ತೆ ಇದಾಗೋಯ್ತು ಅಂತ ಏನು ಹೇಳ್ಕೊಟ್ಟಿಲ್ಲ. ಬಟ್ ಗೊತ್ತಿಲ್ಲ ಯಾವ ಕಿಂಗ್ಡಮ್ ಆಗಿರ್ಬೋದು ಅಂತ ಗೊತ್ತಿಲ್ಲ. ಒಟ್ಟ ಈ ತರ ನಡೀತಾ ಇದೆ. ಅಂಡ್ ಇವಾಗ ಬ್ರುಕ್ ಕೂಡ ಆರಾಮಾಗಿ ಮಾಮೂಲಿ ಎಲ್ಲರಿಗೂ ಚೀರಪ್ ಮಾಡೋ ತರ ಸಾಂಗ್ ಎಲ್ಲ ಹೇಳೋದಕ್ಕೆ ಶುರು ಮಾಡ್ತಾನೆ. ಸರಿನಾ, ಎಲ್ಲರಿಗೂ ಹೇಳೋಕೆ ಶುರು ಮಾಡ್ತಾನೆ. ಅಂಡ್ 2 ತಿಂಗಳಾದ್ಮೇಲೆ ವರ್ಲ್ಡ್ ಗವರ್ಮೆಂಟ್ ನ ಶಿಪ್ ಎಸ್ಪಿರಿಯಾ ಕಿಂಗ್ಡಮ್ ಗೆ ಬರುತ್ತೆ. ಅಂಡ್ ಆಗ ಆಬ್ವಿಯಸ್ಲಿ ಎಸ್ಪಿರಿಯಾ ಕಿಂಗ್ಡಮ್ ಅಲ್ಲಿ ಎಲ್ಲ ಯುದ್ಧ, ಅವ್ರ ವೆಪನ್ಸ್ ನ ಇಟ್ಕೊಂಡು ಎಲ್ಲ ಯುದ್ಧ ಮಾಡೋಕೆ ಅದರಲ್ಲೂ ಎಲ್ವಿನ್ ಮತ್ತೆ ಬ್ರುಕ್ ಮಾತ್ರ ಸಿಕ್ಕಾಬಟ್ಟೆ ಸಖತ್ತಾಗಿ ಫೈಟ್ ಮಾಡ್ತಾರೆ. ಮಾಮೂಲಿ ಅವನಿಗೆ ಗೊತ್ತಲ್ಲ, ಸೋಡ್ ಸ್ಟೈಲ್ ಎಲ್ಲ ಮಾಡ್ಕೊಂಡು ಸಿಕ್ಕಾಬಟ್ಟೆ ಫೈಟ್ ಮಾಡ್ತಾರೆ. ಅಂಡ್ ಎಲ್ಲರೂ ಸಿಕ್ಕಾಬಟ್ಟೆ ಫೈಟ್ ಮಾಡ್ತಾರೆ. ಅಂಡ್ ಎಲ್ಲರೂ ಫೈಟ್ ಮಾಡ್ತಿರ್ಬೇಕಾದ್ರೆ ಇವಾಗ ಎಲ್ಲ ನಾರ್ಮಲ್ ಸೈನಿಕರೆಲ್ಲ ಬ್ರುಕ್ ಹೇಳ್ತಾ ಇದಾರೆ, ಕ್ಯಾಪ್ಟನ್ ಇವಾಗ ಎಲ್ಲ ಸೋಲ್ಜರ್ಸ್ ಇವಾಗ ಪ್ರಿನ್ಸೆಸ್ ಹತ್ರ ಮತ್ತೆ ಪ್ಯಾಲೇಸ್ ಹತ್ರ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಇವಾಗ ಬ್ರುಕ್ ಅವನ ಫುಲ್ ಸಾಂಗ್ ಇಲ್ಲ, ಹಿಂದೆ ಬ್ಯಾಕ್ ಗ್ರೌಂಡ್ ಸಾಂಗ್ ಬರ್ತಾ ಇದೆ. ಸರಿ, ಸಖತ್ತಾಗಿದೆ ಲಿರಿಕ್ಸ್ ಎಲ್ಲ, ಬಟ್ ಅದು ಆಲಿಮೇಲೆ ನೋಡೋದಕ್ಕೆ ಸಿಕ್ಕಾಬಟ್ಟೆ ಸಖತ್ತಾಗಿರುತ್ತೆ. ಅಂಡ್ ಅದಕ್ಕೋಸ್ಕರ ಆಯ್ತು ಹಂಗಾರೆ ನೀವು ಮೆಟ್ಲುಗಳನ್ನ ಬ್ಲಾಕ್ ಮಾಡಿ ನಾನು ಒಳಗಡೆ ಹೋಗ್ತಾ ಇದೀನಿ ಅಂತೆಲ್ಲ ಫುಲ್ ಹೋಗ್ತಾನೆ. ಸರಿನಾ, ಅಂಡ್ ಇವಾಗ ನಮ್ ಮುಂಚೆನೆ ಗೊತ್ತಿರೋ ಹಾಗೆ ರಾಜ ಎಲ್ವಿನ್ ಪ್ರಿನ್ಸೆಸ್ ಶೂರಿಗೆ ಫೈಟ್ ಮಾಡೋದಕ್ಕೆ ಬಿಟ್ಟಿರೋದಿಲ್ಲ. ಅವಳನ್ನ ಫುಲ್ ಸೇಫ್ ಆಗಿರ್ಬೇಕು ಅಂತ ಅವ್ರು ಸೇಫ್ ಆಗಿಟ್ಟಿರ್ತಾನೆ. ಅಂಡ್ ಅದಕ್ಕೋಸ್ಕರ ಅವಳು ಕೂಡ ವಾದ ಮಾಡೋದಿಲ್ಲ, ನಾನು ಫೈಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಇಲ್ಲ, ನೀನು ಫೈಟ್ ಮಾಡಂಗಿಲ್ಲ, ಜನರಿಗೆ ನೀನೇನಾದ್ರು ತನ್ನ ಮಗಳು ಅಂತ ಗೊತ್ತಾಗ್ಬಿಟ್ರೆ ಅವ್ರು ನಿನ್ನ ನನ್ನ ವೀಕ್ ಪಾಯಿಂಟ್ ಅಂತ ತಿಳ್ಕೊಂಡು ನಿನ್ನ ಅಡೆಯಾಳಾಗಿ ಇಟ್ಕೊಂಡ್ಬಿಡ್ತಾರೆ. ಸೊ ಇವಾಗ ನನ್ನ ಕೈಲಿ ಆಗಲ್ಲ, ನೀನು ಸೇಫ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅಂಡ್ ಆದ್ರೂ ಕೂಡ ಬ್ರುಕ್ಕು ಸಿಕ್ಕಾಪಟ್ಟೆ ಕಷ್ಟ ಪಟ್ಕೊಂಡು ಎಲ್ಲಾರನ್ನೂ ದಾಟ್ಕೊಂಡು ಒಳಗಡೆ ಪ್ಯಾಲೇಸ್ ಒಳಗಡೆ ಬಂದು ಶಾಕ್ ಆಗಿ ನೋಡ್ತಾನೆ. ಓ ಮೈ ಗಾಡ್ ಗುರು, ಇದನ್ನ ಎಕ್ಸ್ಪೆಕ್ಟ್ ಮಾಡಬೇಕಿತ್ತು ನೀವೆಲ್ಲ ಬ್ರೋ. ರಾಜ ಎಲ್ವಿನ್, ಪ್ರಿನ್ಸೆಸ್ ಶೂರಿ ಇಬ್ರು ಕೂಡ ಡಾಬಿ ರಿವರ್ಸಿ ಆಗಿ ಟರ್ನ್ ಆಗಿದ್ದಾರೆ. ಗುರು ಮಾಮೂಲಿ ರಾಜ ಎಲ್ವಿನ್ಗೆ 2 ಕಡೆ ಮಾಮೂಲಿ ಬ್ಯಾಟ್ ವಿಂಗ್ಸ್ ಎಲ್ಲ ಬಂದಿದೆ, ಹಾರ್ನ್ಸ್ ಎಲ್ಲ ಬಂದಿದೆ, ಮತ್ತೆ ಹಲ್ಗಳು ಎಲ್ಲ ಬಂದಿದೆ, ಕ್ರೇಜಿ. ಆದ್ರೆ ಪ್ರಿನ್ಸೆಸ್ ಶೂರಿಗೆ ಹಲ್ ಬಂದಿಲ್ಲ. ಬ್ಯಾಟ್ ವಿಂಗ್ಸ್ ಎಲ್ಲ ಬಂದಿದೆ ಮತ್ತೆ ಕೊಂಬುಗಳು ಬಂದಿದೆ, ಆದ್ರೆ ಹಲ್ಗಳು ಮಾತ್ರ ಬಂದಿಲ್ಲ. ಅಂಡ್ ಈ ಥ್ರೋನ್ ರೂಮ್ ಅಲ್ಲಿ ಕ್ರೇಜಿ ಆಗಿದೆ ವಿಷಯ ಮಾತ್ರ. ಒಟ್ಟು 4 ಜನ ಇದ್ದಾರೆ. ಬ್ರುಕ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಅಲ್ಲಿ ಮುಂದೆಗಡೆ 4 ಜನ ಇದ್ದಾರೆ. ಪ್ರಿನ್ಸೆಸ್ ಶೂರಿ ಮತ್ತೆ ರಾಜ ಎಲ್ವಿನ್ ಅಂಡ್ ಒಬ್ಬ ಮಿಸ್ಟೀರಿಯಸ್ ವ್ಯಕ್ತಿ ಸಿಗಾರ್ಸ್ ಎತ್ಕೊಂಡು ನೋಡ್ತಾ ಇದ್ದಾನೆ. ಶೂರಿ ಅವರ ಅಪ್ಪನ ಸಾಯಿಸೋದನ್ನ ಸಿಗಾರ್ಸ್ ಎತ್ಕೊಂಡು ಕೂತ್ಕೊಂಡು ನೋಡ್ತಾ ಇದ್ದಾನೆ. ಅಂಡ್ ಆ ವ್ಯಕ್ತಿ ಯಾರು ಅಂತ ನೀಟಾಗಿ ಗೊತ್ತಿಲ್ಲ. ಸ್ಮೋಕ್ ಅವನ ಮುಖ ಎಲ್ಲ ಅಡ್ಡ ಹಾಕೊಂಡ್ಬಿಟ್ಟಿದೆ. ಅಂಡ್ ಅವನ ಇಂಟ್ರಡಕ್ಷನ್ ಕೂಡ ಮಾಡಿಲ್ಲ. ಅಂಡ್ ಮೋಸ್ಟ್ಲಿ ಇವನು ನನಗನ್ಸೋ ಪ್ರಕಾರ ಗಾರ್ಲಿಂಗ್ ಅವ್ರ ಅಪ್ಪ ಇರ್ಬೋದು. ಯಾಕಂದ್ರೆ ಇದು 60 ವರ್ಷ ಹಿಂದೆ ನಡೀತಾ ಇರೋದ್ರಿಂದ ಆ ಟೈಮಲ್ಲಿ ಗಾಡ್ಸ್ ನೈಟ್ಸ್ಗೆ ಕ್ಯಾಪ್ಟನ್ ಆಗಿದ್ದು ಗಾರ್ಲಿಂಗ್ ಅಲ್ಲ. ಗಾರ್ಲಿಂಗು ಮಾಮೂಲಿ ಇದೆಲ್ಲ ಆದಾಗ ಗಾಡ್ಸ್ ನೈಟ್ಸ್ ಮತ್ತೆ ಗಾಡ್ ವ್ಯಾಲಿ ಇನ್ಸಿಡೆಂಟ್ ಎಲ್ಲ ಆಗ್ಬೇಕಾದ್ರೆ ಅವಾಗ ಕ್ಯಾಪ್ಟನ್ ಆಗಿದ್ದು. ಬಟ್ ಅದಕ್ಕೂ ಮುಂಚೆ ಆಗಿದ್ದು ಗಾರ್ಲಿಂಗ್ ಅವರ ಅಪ್ಪ ಅಥವಾ ಬೇರೆ ಇನ್ಯಾವುದರ ಕ್ಯಾರೆಕ್ಟರ್ ಆಗಿರ್ಬೋದು, ಹೊಸ ಕ್ಯಾರೆಕ್ಟರ್ ಆಗಿರ್ಬೋದು, ಅಥವಾ ದಿ ಮ್ಯಾನ್ ಮಾರ್ಕ್ ಬೈ ಫ್ಲೇಮ್ಸ್ ಇರ್ಬೋದು, ಗೊತ್ತಿಲ್ಲ. ಒಟ್ಟ ಇವ್ ನೋಡೋದಕ್ಕೆ ಮರೀನ್ ಅಂತಂತೂ ಅನಿಸ್ತಿಲ್ಲ. ಮರೀನ್ ತರ ಅಂತೂ ಯೂನಿಫಾರ್ಮ್ ಆಗಿಲ್ಲ. ಬಟ್ ಒಂಥರ ಸೆಲೆಸ್ಟಿಯಲ್ ಡ್ರ್ಯಾಗನ್ ತರನೇ, ಒಂಥರ ಗಾಡ್ಸ್ ನೈಟ್ಸ್ ತರನೇ ಡ್ರೆಸ್ ಮಾಡ್ಕೊಂಡಿದ್ದಾನೆ. ಬಟ್ ಯಾರು ಅಂತ ಗೊತ್ತಿಲ್ಲ, ಹೊಸ ಕ್ಯಾರೆಕ್ಟರ್ ಒಟ್ಟಿನಲ್ಲಿ. ಸರಿನಾ. ಅಂಡ್ ಇನ್ನೊಂದು ಕ್ಯಾರೆಕ್ಟರ್ ಯಾವುದು ಅಂದ್ರೆ ಒನ್ ಆಫ್ ದಿ ಮೆಂಬರ್ ಆಫ್ 5 ಎಲ್ಡರ್ಸ್. ಒಂದು ಪಕ್ಷಿ ಇದೆಯಲ್ಲ ಮಾರ್ಸ್, ಅದೇ ವ್ಯಕ್ತಿ ಇಲ್ಲೂ ಕೂಡ ಒಂಥರ ಆಕ್ಚುಯಲ್ ಆಗಿ ಇದನ್ನ ಇಲ್ವ ಅಂತ ಗೊತ್ತಿಲ್ಲ. ಯಾಕಂದ್ರೆ ಲಾರ್ಡ್ ಈಮು ಇವನ್ನ ಪೊಸೆಸ್ ಮಾಡ್ಕೊಂಡಿರೋ ತರ ಕಾಣಿಸ್ತಾ ಇದೆ. ಇವಾಗ ನಮ್ಗೆ ಯಾವಾಗ ಗಾಡ್ ವ್ಯಾಲಿ ಇನ್ಸಿಡೆಂಟ್ ಅಲ್ಲಿ ಸ್ಯಾಟರ್ನ ಈಮು ಒಂಥರ ಪೊಸೆಸ್ ಮಾಡ್ಕೊಂಡು ಅಲ್ಲಿಗೆ ಬಂದಿದ್ನಲ್ಲ, ಅದೇ ತರ ಇಲ್ಲೂ ಕೂಡ ಅನಿಸ್ತಾ ಇದೆ. ಮಾರ್ಸ್ ನ ಅವನು ಈಮು ಪೊಸೆಸ್ ಮಾಡ್ಕೊಂಡು ಬಂದಿರೋ ತರ, ಒಂಥರ ಪಕ್ಷಿ ತರ ಬಂದಿರೋ ತರ ಇದೆ. ಸರಿನಾ. ಒಂಥರ ಫ್ಲೇಮ್ಸ್ ಎಲ್ಲ ಬರ್ತಾ ಇದೆ ಅವರಿಂದ. ಒಟ್ನಲ್ಲಿ ಕ್ರೇಜ್ ಆಗಿದೆ. ಸೊ ನೋಡೋದಕ್ಕೆ ಹೋದ್ರೆ ಸ್ಯಾಟರ್ನ್ ಇವಾಗ ಕೂಮಾ ಮತ್ತೆ ಬಾನಿ ಜೀವನನ ಹಾಳು ಮಾಡಿದ್ದಾಯ್ತು. ಅಂಡ್ ನೆಕ್ಸ್ಟ್ ಇವಾಗ ಮಾರ್ಸ್ ಇವಾಗ ಗುಂಕೋ ಅಥವಾ ಶೂರಿ ಅಥವಾ ಬ್ರೂಕ್ ನ ಲೈಫ್ ನ ಹಾಳು ಮಾಡಿದ್ದಾಯ್ತು ಅಂತ ಅನ್ಕೋಬಹುದು. ಸೊ ಇವಾಗ ನಾವು ನೀಟಾಗಿ ನೋಡಕ್ ಹೋದ್ರೆ ಸ್ಯಾಟರ್ನ್ ಅವನ 5 ಎಲ್ಡರ್ಸ್ ಅಲ್ಲಿ ಅವನ ನಂಬರ್ 5, ಸ್ಯಾಟರ್ನ್ ನಂಬರ್ 5 ಆಗಿತ್ತು. ಯಾಕಂದ್ರೆ ಅವನ ಅಬೇಸ್ ಸರ್ಕಲ್ ಎಲ್ಲ 5 ಅಂತ ಬರ್ತಿತ್ತು. ಸರಿನಾ. ಸೊ ಇವಾಗ ಅವನ ಏನೇನ್ ಮಾಡ್ತಿದ್ದ ಕಂತ್ರಿ ಕೆಲಸ ಅಂತ ಗೊತ್ತಾಯ್ತು. ಅಂಡ್ ಅವನ ನಾಶ ಮಾಡಿ ಕೂಡ ಆಯ್ತು. ಇವಾಗ ನಂಬರ್ 4 ಇರೋದು ಮಾರ್ಸ್. ಸೊ ಇವಾಗ ಇವನೇನೇನ್ ಕಂತ್ರಿ ಕೆಲಸ ಮಾಡಿದ್ದಾನೆ ಅಂತ ತೋರಿಸ್ತಾ ಇದಾರೆ. ಅಂಡ್ ಇವನ್ನ ಇವಾಗ ಯಾರು ನಾಶ ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಕ್ರೇಜಿ ಆಗಿದೆ. ಟ್ವಿಸ್ಟ್ ಮಾತ್ರ ಸಖತ್ತಾಗಿದೆ.
ಇವಾಗ ಮಾರ್ಸ್ ಬಂದಿದ್ದಾನೆ ಇವಾಗ ಇಲ್ಲಿ ವಿಟ್ನೆಸ್ ಮಾಡೋದಕ್ಕೆ. ಮೋಸ್ಟ್ಲಿ ಅವನ ಕಣ್ಣು ಕೂಡ ಒಂಥರ ಈಮು ಐಸ್ ತರನೇ ಕಾಣಿಸ್ತಾ ಇದೆ, ಬಟ್ ಗೊತ್ತಿಲ್ಲ ಏನಾಗಿದೆ ಅಂತ. ಒಟ್ಟಲ್ಲಿ ಅವರಿಬ್ರು ಕೂಡ ಡಾಮಿ ರಿವರ್ಸಿ ಆಗಿದ್ದಾರೆ. ಪ್ರಿನ್ಸೆಸ್ ಶೂರಿ ಮತ್ತೆ ಕಿಂಗ್ ಎಲ್ವಿನ್ ಕೂಡ ಇಬ್ರು ಡಾಮಿ ರಿವರ್ಸಿ ಆಗಿದ್ದಾರೆ. ಅಂಡ್ ಅಲ್ಲೊಬ್ಬ ಮಿಸ್ಟೀರಿಯಸ್ ಕ್ಯಾರೆಕ್ಟರ್ ಕೂಡ ಇದೆ, ಯಾವ್ದು ಅಂತ ಹೊಸ ಕ್ಯಾರೆಕ್ಟರ್ ಗೊತ್ತಿಲ್ಲ. ಅಂಡ್ ಅಲ್ಲಿ ಮಾರ್ಸ್ ಕೂಡ ಇದ್ದಾನೆ ವಿತ್ ಈಮು ಪೊಸೆಷನ್, ಇಷ್ಟು ಕೂಡ ಇದೆ. ಅಂಡ್ ಬ್ರೂಕ್ ಅಲ್ಲಿ ಬಂದಿದ ತಕ್ಷಣ ನೋಡ್ಬಿಟ್ಟು ಏನ್ ನಡೀತಾ ಇದೆ ಇಲ್ಲಿ ಅಂತ ಅವ್ನು ಫುಲ್ ಶಾಕ್ ಆಗಿದ್ದಾನೆ. ಅಂಡ್ ಈಗ ಪ್ರಿನ್ಸೆಸ್ ಶೂರಿ ಬ್ರೂಕ್ ಹತ್ರ ನೋಡ್ಬಿಟ್ಟು ಯುದ್ಧ ಎಲ್ಲ ಮುಗಿದೋಯ್ತು, ನೀನು ಖುಷಿ ಆಯ್ತು ತಾನೇ ಅಂತ ನಾಲ್ಗೆ ನಾಚೆ ಹಾಕಿ ಅವ್ರ ಅಪ್ಪನ ರಕ್ತನ ಹಿಂಗೆ ಮುಖದ ಮೇಲೆ ಬಿದ್ದಿರುತ್ತಲ್ಲ ಅದನ್ನ ಲಿಕ್ ಮಾಡ್ತಾ ಇದಾರೆ ಸರಿನಾ. ಒಟ್ಟಿನಲ್ಲಿ ಇಬ್ರುಕ್ಕೆ ಇದು ಒಂಥರ ಟೆರಿಫೈ ಆಗಿದೆ, ಶಾಕಿಂಗ್ ಆಗಿದೆ ಸರಿ. ಅದಕ್ಕೋಸ್ಕರ ಅವ್ನು ಹೇಳಿದ್ದು ನಾನು ನಿನ್ ಮುಖ ನೋಡೋದಕ್ಕೆ ಇಷ್ಟಪಡಲ್ಲ ಅಂತ ಎಲ್ಬಾ ಫಾಲ್ಕಲ್ಲಿ ಅವ್ನು ಹೇಳ್ತಾ ಇದ್ದ ಗುಂಕೋನ ನೋಡಿದ ತಕ್ಷಣ. ಸೊ ಇದಿಷ್ಟು ಆಗಿತ್ತು ಚಾಪ್ಟರ್. ಒಟ್ಟಿನಲ್ಲಿ ಮಿಸ್ಟೀರಿಯಸ್ ಕ್ಯಾರೆಕ್ಟರ್ ಯಾರು ಗುರು, ಹೊಸ ಕ್ಯಾರೆಕ್ಟರ್ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ತಿಳ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಅಂಡ್ ನೆಕ್ಸ್ಟ್ ವಾರ ಬ್ರೇಕ್ ಇದೆ ಅಂತ ಅನ್ಸುತ್ತೆ, ಸೊ ನೋಡೋಣ. ಕ್ರೇಜ್ ಆಗಿತ್ತು ಚಾಪ್ಟರ್. ಮತ್ತೆ ಒಟ್ಟಿನಲ್ಲಿ ಲಾಸ್ಟ್ ಅಲ್ಲಿ ಆಬ್ವಿಯಸ್ ಹೇಳಿದ್ನಲ್ಲ ಮುಂಚೆ ನಿಮಗೆ, ಬ್ರೂಕ್ದು ಬ್ಯಾಕ್ ಸ್ಟೋರಿ ಎಲ್ಲ ಸಿಕ್ಕಾಪಟ್ಟೆ ಖುಷಿಯಾಗಿ ನಡೀತಾ ಇತ್ತು. ಅವನು ಚಿಕ್ಕ ಬಡವನಾಗಿದ್ದ, ಅಂಡ್ ಆಮೇಲೆ ಅವನು ಅರಮನೆಗೆಲ್ಲ ಬಂದು ಸೇರ್ಕೊಂಡ, ಕ್ವೀನ್ ಕ್ಯಾಂಡಲ್ ಅದು ಇದು ಎಲ್ಲ ಸಿಕ್ಕಾಪಟ್ಟೆ ಸಕಲಾಗಿತ್ತು. ಅಂಡ್ ಫೈನಲ್ ಆಗಿ ಏನ್ ಟ್ರಾಜಿಕ್ ಇನ್ಸಿಡೆಂಟ್ ಆಯ್ತು ಎಸ್ಪೀರಿಯಾ ಕಿಂಗ್ಡಮ್ ಅಲ್ಲಿ ಅಂತ ತೋರಿಸಿದ್ದಾರೆ. ಕ್ರೇಜಿ ಆಗಿತ್ತು ಗುರು, ಯಪ್ಪ ಸಕಲಾಗಿತ್ತು. ಇವಾಗ ಮಾರ್ಸ್ದೇ ಇರೋದು, ಇವಾಗ ಮಾರ್ಸ್ದು ಏನೇನು ಕಂತ್ರಿ ಕೆಲಸ ಮಾಡಿದ್ದಾನೆ ಅಂತ ಇವಾಗ ಗೊತ್ತಾಗಿದೆ. ಆದ್ರೆ ಇದು ಮಾರ್ಸ್ ಓನ್ ಆಗಿ ಮಾಡಿಲ್ಲ ಅಂತ ನಾನು ಡಿಬೇಟ್ ಮಾಡ್ತೀನಿ ಸರ್. ಯಾಕಂದ್ರೆ ಇದು ಆಬ್ವಿಯಸ್ಲಿ ಏನೋ ಈಮು ಮಾಡಿರೋ ಕೆಲಸನೇ, ಈಮು ಅವನ್ನ ಪೊಸೆಸ್ ಮಾಡ್ಕೊಂಡು ಬಂದಿರಬಹುದು. ಆದ್ರೂ ಕೂಡ ಎಸ್ಪೀರಿಯಾ ಕಿಂಗ್ಡಮ್ಗೆ ಒಂದು ಪಾಯ್ಸನಸ್ ಫಾಗು ಅಥವಾ ಪಾಯ್ಸನಸ್ ಮಿಸ್ಟ್ ಹಾಕೋದು ಐಡಿಯಾ ಬಂದ್ಬಿಟ್ಟು ಮಾರ್ಸ್ದೇ ಆಗಿರ್ಬೋದು ಅಲ್ವಾ. ಇವಾಗ ಸ್ಯಾಟರ್ನ್ ಹೆಂಗಪ್ಪ ಆಯ್ತು, ಕುಮಾರ್ದು ಅವನ್ನ ಡೀಲ್ ಮಾಡ್ಕೊಂಡಾಗ ಅವನ್ನ ಫುಲ್ಲು ನಿನ್ನ ಸೋಲ್ನ ಕೊಡಬೇಕು, ನಿನ್ನ ಬಾಡಿನ ಕೊಡಬೇಕು, ನಿನ್ನ ಮಗಳನ್ನ ನೋಡಂಗಿಲ್ಲ ಅಂತ ಫುಲ್ ಎಲ್ಲ ಡೀಲ್ ಅವ್ರು ಓನಾಗೆ ಮಾಡ್ಕೊಂಡಲ್ವಾ. ಅದೇ ತರ ಎಸ್ಪೀರಿಯಾ ಕಿಂಗ್ಡಮ್ಗೆ ಪೂರ್ತಿ ಪಾಯ್ಸನಸ್ ಗ್ಯಾಸ್ ಅಥವಾ ಮಿಸ್ಟ್ ಹಾಕೋ ಐಡಿಯಾ ಮಾರ್ಸ್ದೇ ಆಗಿರ್ಬೋದು. ಸೊ ಅದೇ ಕಂತ್ರಿ ಕೆಲಸ ಅವನೇ ಮಾಡಿರ್ಬೋದು. ಸೊ ನೋಡೋಣ ಏನಾಗುತ್ತೆ. ಒಟ್ಟ ನಮ್ಮ ಮಿಸ್ಟೀರಿಯಸ್ ಕ್ಯಾರೆಕ್ಟರ್ ಯಾರು ಅಂತ ನನಗಂತೂ ಸಿಕ್ಕಾಪಟ್ಟೆ ಡೌಟ್ ಹೊಡಿತಾ ಇದೆ. ಅದೇ ಹೇಳಿದ್ನಲ್ಲ, ಗಾರ್ನಿಂಗ್ ಅವರ ಅಪ್ಪ ಇರ್ಬೋದು ಅಥವಾ ಬೇರೆ ಯಾವುದೋ ಹೊಸ ಕ್ಯಾರೆಕ್ಟರ್ ಆಗಿರ್ಬೋದು. ಅದು ಬಿಟ್ಟು ಇನ್ಯಾವ ಹೊಸ ಕ್ಯಾರೆಕ್ಟರ್ ತರ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಒಟ್ಟಾಗಿ ಇಬ್ರು ಕೂಡ ಡಾಮಿ ರಿವರ್ಸಿ ಆಗಿ ಟರ್ನ್ ಆಗಿದ್ದಾರೆ. ಶೂರಿ ಅವ್ರ ಅಪ್ಪನ್ನ ಕೂಡ ಸಾಯಿಸಿದ್ದಾರೆ. ಕ್ರೇಜ್ ಆಗಿತ್ತು. ಸೊ ಮೋಸ್ಟ್ಲಿ ಇದಾದ್ಮೇಲೆ ಅನ್ಸುತ್ತೆ ಬ್ರುಕ್ಕು ಅವನು ಈ ರಾಜ್ಯನ ಬಿಟ್ಬಿಟ್ಟು ಪೈರೇಟ್ ಆಗೋದಕ್ಕೆ ಹೋಗಿತ್ತು. ಸೊ ನೋಡೋಣ ನೆಕ್ಸ್ಟ್ ಚಾಪ್ಟರ್ ಏನಾಗುತ್ತೆ ಅಂತ. ಸೊ ನಿಮಗೆ ಅನಿಸ್ತು ಈ ಚಾಪ್ಟರ್ ಕೆಳಗಡೆ ಕಾಮೆಂಟ್ ತಿಳಿಸಿ. ನನಗಂತೂ ಸಿಕ್ಕಾಪಟ್ಟೆ ಸಕಲಾಗಿತ್ತು, ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಿಮಗೆ ಅನಿಸ್ತು ಕೆಳಗಡೆ ಕಾಮೆಂಟ್ ತಿಳಿಸಿ. ಅಂಡ್ ಮತ್ತೆ ನೆಕ್ಸ್ಟ್ ಚಾಪ್ಟರ್ ಸಿಗ್ತೀನಿ. ಬಾಯ್.